ಅಂದ್ರೆ ಈ ಸಹಕಾರಿ ಸಂಘ ನಡೆಸ್ತಾ ಇರುವಾಗ್ಲೇ, ಚಟುವಟಿಕೆಗಳು ನಡೀತಾ ಇರುವಾಗ್ಲೇ ಸಹಕಾರ ಸಂಘಗಳು ತಮ್ಮ ದೈನಂದಿನ ಚಟುವಟಿಕೆ ನಡೆಸ್ತಾ ಇರ್ತಾರೆ. ಆಗ್ಲೇನೆ ಅದನ್ನ ಆಡಿಟ್ ಮಾಡುವಂಥದ್ದು, ಅವುಗಳನ್ನ ಪರಿಶೀಲನೆ ಮಾಡುವಂಥದ್ದು, ಅಂದ್ರೆ ವ್ಯವಹಾರದ ಜೊತೆಯಲ್ಲಿ ಆಗುವಂಥದ್ದು, ಅವುಗಳನ್ನ ನಿರಂತರವಾಗಿ ಪರಿಶೀಲನೆ ಮಾಡುವಂಥದ್ದು, ಅದಕ್ಕೆ ಕನ್ಕರೆಂಟ್ ಆಡಿಟ್ ಅಂತೀವಿ. ಅಂದ್ರೆ ಇದು ವಾರ್ಷಿಕ ಲೆಕ್ಕ ಪರಿಶೋಧನೆ ಅಲ್ಲ. ಇದನ್ನ ಇದು ವಾರ್ಷಿಕ ಲೆಕ್ಕ ಪರಿಶೋಧನೆ ಅಲ್ಲ. ಅದರ ಬದಲು ಪ್ರತಿದಿನ ವಾರ್ಷಿಕ ಲೆಕ್ಕ ಪರಿಶೋಧನೆ ಏನಾಗ್ತಿತ್ತು, ಹಿಂದೆ ನಾವು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಲೆಕ್ಕ ಪರಿಶೋಧನೆಗಳನ್ನ ಸ್ಥೂಲವಾಗಿ ನೋಡಿದಾಗ ಒಂದೊಂದು ಬೇರೆ ಬೇರೆ ರೀತಿಯ ಆಡಿಟ್ಗಳು. ವಾರ್ಷಿಕ ಲೆಕ್ಕ ಪರಿಶೋಧನೆ ಹಣಕಾಸಿನ ವಹಿವಾಟು ಮುಗಿದ ನಂತರ ಆಗುವಂಥದ್ದು. ಇದು ನಿರಂತರವಾಗಿ ಹಣಕಾಸು ವಹಿವಾಟು ನಡೀತಾ ಇರುವಾಗಲೇ ಮಾಡುವಂಥದ್ದು. ತಕ್ಷಣದ ಪರಿಶೀಲನೆ ದೈನಂದಿನ ಲೆಕ್ಕದಲ್ಲಿ ಆ ರೀತಿ ನಡೀತಾ ಇರುವಂತದ್ದಕ್ಕೆ ಕನ್ಕರೆಂಟ್ ಆಡಿಟ್ ಅಂತೀವಿ. ಅಂದ್ರೆ ಸಂಘದ ವಹಿವಾಟು, ಆರ್ಥಿಕ ಚಟುವಟಿಕೆ ಹೆಚ್ಚಾದಾಗ, ಪ್ರತಿದಿನ ದೈನಂದಿನ ವ್ಯವಹಾರ ನಡೀತಾ ಇರುವಾಗ ಅದನ್ನೇ ನಿರಂತರವಾಗಿ ಪರಿಶೀಲಿಸಿ ಮಾಡುವಂತದ್ದಕ್ಕೆ ಸಮವರ್ತಿ ಲೆಕ್ಕ ಪರಿಶೋಧನೆ ಅಂತೀವಿ. ವಾರ್ಷಿಕ ಲೆಕ್ಕ ಪರಿಶೋಧನೆ ಅಥವಾ ಆಂತರಿಕ ಲೆಕ್ಕ ಪರಿಶೋಧನೆಗಳು ಅವಧಿಯುಕ್ತ ಲೆಕ್ಕ ಪರಿಶೋಧನೆ. ಅದಕ್ಕೆ ಒಂದು ಅವಧಿ ಇದೆ. ಮಂತ್ಲಿ ಒಂದ್ಸಾರಿ, ಕ್ವಾರ್ಟರ್ಲಿ ಒಂದ್ಸಾರಿ, ಅಥವಾ ಹಾಫ್ ಇಯರ್ಲಿ ಒಂದ್ಸಾರಿ, ಅಥವಾ ಇಯರ್ಲಿ ಒಂದ್ಸಾರಿ ಅಂತಿದ್ರೆ, ಇದು ಸಮವರ್ತಿ ಲೆಕ್ಕ ಪರಿಶೋಧನೆ ದೈನಂದಿನವಾಗಿ ನಿರಂತರವಾಗಿ ಒಂದು ಸಿಬ್ಬಂದಿನೇ ಅಲ್ಲಿ ಇರುವಂಗೆ ಪ್ರತಿ ದಿನ ಏನೇನಾಗ್ತಾ ಇದೆ ಅಂತ ಹೇಳಿ ನೋಡುವಂತಹ ಚಟುವಟಿಕೆ ನೋಡುವಂಥದ್ದು ಸಮವರ್ತಿ ಲೆಕ್ಕ ಪರಿಶೋಧನೆ, ಕನ್ಕರೆಂಟ್ ಆಡಿಟ್. ಅಂದ್ರೆ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ಈ ಹಣಕಾಸಿನ ವಹಿವಾಟಿನ ಸೂಪರ್ವಿಷನ್ ಅನ್ನ ನಿರಂತರವಾಗಿ ದೈನಂದಿನ ಬೇಸಿಸ್ ಮೇಲೆ ನಡೆಸ್ತಾ ಇರೋದ್ರಿಂದ ಎಲ್ಲೆಲ್ಲಿ ತಪ್ಪುಗಳಾಗತ್ತೆ, ಆ ತಪ್ಪುಗಳನ್ನ ಆದ ದಿನವೇ ಹುಡುಕಿ ಪತ್ತೆ ಹಚ್ಚಿ ಸರಿಪಡಿಸಿದ್ರೆ ಅದನ್ನ ಬೇಗ ಅದನ್ನ ನಿವಾರಿಸ್ಕೊಳ್ಬಹುದು. ಅಂತಹ ತಪ್ಪುಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರುವುದು. ಅಂದ್ರೆ ಇದು ಹಣಕಾಸಿನ ವ್ಯವಸ್ಥೆ ಮೇಲೆ ನಿರಂತರವಾದ ಮೇಲ್ನಿಗಾ ಇದ್ದಂಗೆ ಇರ್ತದೆ. ಹಾಗಾಗಿ ನಿಯಂತ್ರಣ, ಕಂಟ್ರೋಲ್ ಜಾಸ್ತಿ ಆಗತ್ತೆ. ಹಾಗೇನೆ ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿಯನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗತ್ತೆ, ಯಾಕೆ ಮಹತ್ವ ಅನ್ನತ್ತೆ ಅಂದ್ರೆ, ಇದು ಜೊತೆಯಲ್ಲೇ ನಮ್ಮ ವ್ಯವಹಾರದ ಜೊತೆಯಲ್ಲಿ ಆಗುವಂಥದ್ದು. ಹಾಗಾಗಿ ನಿರಂತರವಾಗಿ ನಮ್ಮ ಪರಿಶೀಲನೆ ನಡೀತಾ ಇರೋದ್ರಿಂದ ಯಾವಾಗ ತಪ್ಪಾಗಿದೆ ಅವತ್ತೇ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಇರೋದ್ರಿಂದ ಇದು ನಮಗೆ ತುಂಬಾ ಮಹತ್ವ ಅನ್ಸುತ್ತೆ. ಇನ್ನು ಇದಕ್ಕೆ ಸಮವರ್ತಿ ಲೆಕ್ಕ ಪರಿಶೋಧನೆಗೆ ಒಂದಿಷ್ಟು ಕಾರ್ಯವಿಧಾನಗಳಿದೆ, ಹಾಗೆ ಮಾರ್ಗಸೂಚಿಗಳಿದಾವೆ. ಅವುಗಳನ್ನ ಅನುಸರಣೆ ಮಾಡಿ, ಆ ಮಾರ್ಗಸೂಚಿಗಳು ಅನುಸರಣೆಗಳು ನಾನು ಮುಂದೆ ಬರ್ತೀನಿ ಅದ್ರ ಬಗ್ಗೆ. ನಿಯಮಿತವಾಗಿ ಈ ಆರ್ಥಿಕ ವ್ಯವಹಾರಗಳನ್ನ ಸಿಸ್ಟಮ್ಯಾಟಿಕ್ ಅಂಡ್ ಕಂಟಿನ್ಯೂಯಸ್, ವ್ಯವಸ್ಥಿತ ಮತ್ತು ನಿರಂತರ ಪರಿವೀಕ್ಷಣೆ, ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಮತ್ತು ನಿರಂತರವಾಗಿರ್ಬೇಕು. ಅಂದ್ರೆ ಸಿಸ್ಟಮ್ಯಾಟಿಕ್ ಅಂಡ್ ಕಂಟಿನ್ಯೂಯಸ್, ಅಲ್ಲಿ ಗ್ಯಾಪ್ ಇರೋದಿಲ್ಲ. ನಿಮ್ಮ ವ್ಯವಹಾರದ ದಿನಗಳು ಎಷ್ಟು ದಿನಗಳಿದೆಯೋ ಅಷ್ಟೂ ದಿನಗಳು ನಮ್ಮ ಸಮವರ್ತಿ ಲೆಕ್ಕ ಪರಿಶೋಧನೆ ನಡೆಯುತ್ತೆ. ಅಂದ್ರೆ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ಯಾವುದಕ್ಕೆ ಒತ್ತು ಕೊಡತ್ತೆ ಅಂದ್ರೆ, ವ್ಯವಹಾರದ ದಾಖಲೆಗಳ ಗಣನೀಯ ಪರಿಶೀಲನೆ, ಪರೀಕ್ಷಾರ್ಥ ಅಲ್ಲ. ನಮಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಲ್ಲಿ ಟೆಸ್ಟ್ ಚೆಕ್ ಮಾಡಿದ್ರೆ ಸಾಕಾಗತ್ತೆ. ಪರೀಕ್ಷಾರ್ಥ ಪರಿಶೀಲನೆಗೆ ಅವಕಾಶ ಇದೆ. ಸಾವಿರಾರು ವ್ಯವಹಾರಗಳಿದ್ದಾಗ ಒಂದು ತಿಂಗಳ ವ್ಯವಹಾರ ಅಥವಾ ಒಂದು ವಾರದ ವ್ಯವಹಾರ ಅದನ್ನ ಮಾಡಿದರೆ ನಮಗೆ ಸಾಕಾಗತ್ತೆ ಅನ್ಸುತ್ತೆ. ಆದರೆ ಇದರಲ್ಲಿ ಹಾಗಲ್ಲ, ಎಕ್ಸಾಸ್ಟಿವ್ ಆಗಿರ್ಬೇಕು. ಮತ್ತೆ ಟೆಸ್ಟ್ ಚೆಕ್ ಅಲ್ಲ, ಇದು ಪರೀಕ್ಷಾರ್ಥ ಪರಿವೀಕ್ಷಣೆ ಅಲ್ಲ, ನಾಟ್ ಟೆಸ್ಟ್ ಚೆಕ್. ಎಕ್ಸಾಸ್ಟಿವ್ ಅಂದ್ರೆ ಗಣನೀಯ ಅಂದ್ರೆ ಎಕ್ಸಾಸ್ಟಿವ್ ಆಗಿ ಎಲ್ಲದನ್ನು ಪರಿಶೀಲನೆ ಮಾಡ್ತೀವಿ. ಅತಿ ಹೆಚ್ಚು ಮೋರ್ ದೆನ್ 50% ದಾಖಲೆಗಳನ್ನು ಕೂಡ ನೋಡ್ತೀವಿ. ಇದರಿಂದ ಏನು ಪ್ರಯೋಜನ ಹಾಗಾದ್ರೆ? ಮೊದಲನೇ ಪ್ರಯೋಜನ ತಕ್ಷಣದ ದೋಷ ನಿವಾರಣೆ. ಯಾವತ್ತು ನಮ್ಮ ದೋಷ ಆಗತ್ತೆ, ಯಾವತ್ತು ನಮ್ಮ ಲೋಪ ಆಗತ್ತೆ, ಅವತ್ತೇ ಅದನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಸೌಲಭ್ಯ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ಇದೆ.
ಅಂದ್ರೆ ಯಾವ್ದು ವಹಿವಾಟು ನಡೀತಾ ಇದೆಯೋ ಆವಾಗ್ಲೇ ಯಾವ್ದೋ ಒಂದು ಎಂಟ್ರಿ ಮಾಡ್ತಾ ಇದೀರಿ ಅಂದ್ರೆ ಅವತ್ತೇ ಆ ಎಂಟ್ರಿಯನ್ನ, ಹೆಚ್ಚಿನದು ಅಂದ್ರೆ ನಿನ್ನೆದು ಅಥವಾ ಮೊನ್ನೆದು ನೋಡ್ಬೋದು. ಸಮವರ್ತಿ ಲೆಕ್ಕ ಪರಿಶೋಧಕರು ಅಂದ್ರೆ ಅವರು ವಾರಕ್ಕೆ 1 ದಿನ 2 ದಿನ ಅಥವಾ 3 ದಿನ ನೋಡುವಂತ ಪ್ರಕ್ರಿಯೆಗಳು. ಕೆಲವೊಮ್ಮೆ ವಾರಕ್ಕೆ 15 ದಿನಗಳು ನೋಡ್ಬೇಕು, ಸಾರಿ ತಿಂಗಳಿಗೆ 15 ದಿನಗಳು ನೋಡ್ಬೇಕು ಅನ್ನೋದು ಇರುತ್ತದೆ. ಅಂದ್ರೆ ಈ ವಾರದಲ್ಲಿ ಬಂದ್ರೆ ಹಿಂದಿನ ವಾರದಷ್ಟು ಇದನ್ನ ನೋಡ್ತೀವಿ, ಮುಂದಿನ ವಾರ ಬಂದು ಈ ವಾರದ ನೋಡೋದು, ಈ ರೀತಿ ನೋಡುವಂತ ಪ್ರಕ್ರಿಯೆ ವಹಿವಾಟು ನಡೀತಾ ಇರ್ತದೆ. ಆವಾಗಲೇ ನೋಡುವಂತ ಪ್ರಕ್ರಿಯೆ. ಆವಾಗ ತಕ್ಷಣ ಅವುಗಳಲ್ಲಿ ಏನಾದ್ರು ದೋಷ ಆಗಿದೆ, ಎಂಟ್ರಿ ರಾಂಗ್ ಆಗಿದೆ ಅಥವಾ ಇನ್ನೇನೋ ಮಿಸ್ಟೇಕ್ ಆಗಿದೆ, ಯಾವುದೇ ರೀತಿಯ ದೋಷಗಳಿದ್ರೆ ಅವುಗಳನ್ನ ಗುರುತಿಸಿ ಸರಿಪಡಿಸ್ಬೋದು. ಎಲ್ಲೋ ಒಂದು ಕಡೆಗೆ ಡಾಕ್ಯುಮೆಂಟೇಶನ್ ಅಲ್ಲಿ ತಪ್ಪಾಗ್ಬೋದು, ಎಂಟ್ರಿನಲ್ಲಿ ತಪ್ಪಾಗ್ಬೋದು. ಆ ರೀತಿ ಯಾವ್ದ್ರಲ್ಲಿ ತಪ್ಪಾದ್ರೂ ತಕ್ಷಣ ಅದನ್ನ ಗುರುತಿಸಿ ಸರಿಪಡಿಸ್ಕೊಳ್ಬಹುದು. ಅದಕ್ಕೋಸ್ಕರ ಈ ಲೆಕ್ಕ ಪರಿಶೋಧನೆ ತುಂಬಾ ಪ್ರಯೋಜನ ಆಗುತ್ತೆ. ಮತ್ತೆ ಅತಿ ಮುಖ್ಯವಾಗಿ ವಂಚನೆಯನ್ನ ತಡೆಗಟ್ಟುವಂಥದ್ದು. ಮೋಸ ವಂಚನೆ ಬಗ್ಗೆ ಎಕ್ಸಾಸ್ಟಿವ್ ಮಾತಾಡಿದೀವಿ ನಾವು ಹಿಂದೆ. ಅದ್ರ ಬಗ್ಗೆನೆ 4-5 ಸೀರೀಸ್ ಅಲ್ಲಿ ಮಾತಾಡಿದೀವಿ. ವಂಚನೆ ಏಕಾಏಕಿ ಆಗೋದಿಲ್ಲ. ವಂಚನೆ ಆಗ್ಲಿಕ್ಕೆ ತನ್ನದೇ ಆದ ಸಿಸ್ಟಮೆಟಿಕ್ ಪ್ರೋಗ್ರೆಸ್ ಇರುತ್ತೆ. ಹಾಗಾಗಿ ತಪ್ಪುಗಳು, ದೋಷಗಳು, ಲೋಪಗಳು, ಅದು ಮರುಕಳಿಸುವಂತ ಪ್ರಯತ್ನಗಳು, ಆಮೇಲೆ ವಂಚನೆಗಳಾಗತ್ತೆ, ಮೋಸ ವಂಚನೆಗಳು. ಅವುಗಳ ಹೈರಾರ್ಕಿಯನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಮೋಸ ವಂಚನೆ ಅಥವಾ ಫ್ರಾಡಿನ ಹೈರಾರ್ಕಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಹಿಂದೆ. ಅಂಥದ್ದು ಮಾಡ್ಲಿಕ್ಕೆ ಅವಕಾಶ ಇಲ್ಲದಂತೆ ಮಾಡತ್ತೆ ಇದು. ಯಾಕೆಂದ್ರೆ ಆಂತರಿಕ ನಿಯಂತ್ರಣ, ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಏನಿದೆ ಅದನ್ನ ಬಲಪಡಿಸುತ್ತೆ. ಅದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಚೆನ್ನಾಗಿ ವ್ಯವಸ್ಥಿತವಾಗಿದ್ರೆ ವಂಚನೆ ಮಾಡ್ಲಿಕ್ಕೆ ಅಥವಾ ದುರುಪಯೋಗ ಮಾಡ್ಲಿಕ್ಕೆ, ಮಿಸ್ಅಪ್ರಾಪ್ರಿಯೇಷನ್ ಅಂಡ್ ಫ್ರಾಡ್ ಎರಡಕ್ಕೂ ಅವಕಾಶನೇ ಇರೋದಿಲ್ಲ. ನೀವು ಅವಕಾಶ ಕೊಟ್ಟರು ಮಾತ್ರ ಅದನ್ನ ಮಾಡ್ತೀರಿ, ಅವಕಾಶನೇ ಇರೋದಿಲ್ಲ ಅಂದ್ರೆ ಇದು ನಿಮಗೆ ತೊಂದರೆನೇ ಇರೋದಿಲ್ಲ. ಹಾಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಇದು ಮಾಡ್ಕೊಳ್ತೇವೆ. ಇನ್ನು ಅದು ಎರಡೇನಾ. ಮೂರನೇದು, ಯಾವಾಗ ಪ್ರತಿದಿನದ ಲೆಕ್ಕದಲ್ಲಿ ನೀವು ನೋಡ್ಕೊಳ್ತಾ ಹೋಗ್ತೀರಿ, ಅದನ್ನ ಇದು ಮಾಡ್ತಾ ಬರ್ತೀರಿ, ಆಗ ಪಾರದರ್ಶಕತೆ ಜಾಸ್ತಿ ಆಗುತ್ತೆ ಹಣಕಾಸಿನ ವಹಿವಾಟಿನಲ್ಲಿ. ಅಂದ್ರೆ ಆ ದಿನದ ಎಂಟ್ರಿನ ಅವತ್ತೇ ವೆರಿಫೈ ಮಾಡಿ ತಪ್ಪಾಗಿದ್ರೆ ಸರಿಪಡಿಸಿ ಅದನ್ನ ನಮೂದು ಮಾಡೋದ್ರಿಂದ ಹೆಚ್ಚಿನ ಟ್ರಾನ್ಸ್ಪರೆನ್ಸಿ ಸಿಗತ್ತೆ, ಜವಾಬ್ದಾರಿಗಳನ್ನು ತರ್ತದೆ. ಮತ್ತೆ ನಿರ್ಧಾರ ತಗೊಳ್ಲಿಕ್ಕೂ ಎಲ್ಲಾರು ತಪ್ಪಾಗ್ತಾ ಇದೆ ಅಂದ್ರೆ ಅದನ್ನ ಸರಿಯಾಗಿ ನಾವು ನೋಡ್ಕೊಳ್ತಾ ಇದೀವಿ, ಪರಿಶೀಲನೆ ಮಾಡ್ತಾ ಇದೀವಿ, ಮತ್ತು ಸ್ಟೇಟ್ಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆಡಳಿತ ಮಂಡಳಿಗೆ ಅದ ನಿಖರವಾದ ಅಕ್ಯುರೇಟ್ ಅಂಡ್ ಅಪ್ಡೇಟೆಡ್ ಮಾಹಿತಿಗಳು ಸಿಗ್ತಾ ಇರುತ್ತೆ ಆನ್ ಡೈಲಿ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸ್. ಆವಾಗ ಯಾವಾಗ್ಲೋ ಒಂದು ದಿನ ಹಿಂದಿನ ತಿಂಗಳ ಅಥವಾ ಹಿಂದಿನ 2 ತಿಂಗಳ ಹಿಂದಿನ ಡಾಟಾ ಇಟ್ಕೊಂಡು ಡಿಸೈಡ್ ಮಾಡೋದಕ್ಕಿಂತ ಹಿಂದಿನ ವಾರದ ಇದು ಅಕ್ಯುರೇಟ್ ಫಿಗರ್ಸ್ ಕೂಡ ಇರ್ತಾ ಇರೋದ್ರಿಂದ, ಅಂದ್ರೆ ಲೇಟೆಸ್ಟ್ ಅಪ್ಡೇಷನ್ ಇರೋದ್ರಿಂದ ನಮಗೆ ಅದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಇಟ್ ವಿಲ್ ಬಿ ಈಸಿ. ಅಂಡ್ ಮೋರ್ ಓವರ್ ಕೆಲವು ಕಡೆ ಕಾನೂನು ಪಾಲನೆ ಕೂಡ ಆಗುತ್ತೆ. ಈಗ ಸಹಕಾರ ಸಂಘಗಳು ಅಂತ ಹೇಳಿದ್ರೆ ನಾವು ಕಾಯ್ದೆಯಿಂದ ರೂಪುಗೊಂಡಿರುವಂತ ವ್ಯಕ್ತಿ. ಒಂದು ಸಹಕಾರ ಕಾಯ್ದೆ ಅಡಿಯಲ್ಲಿ ರಚನೆಗೊಂಡ ಸೇವಾ ಒಂದು ಸಂಸ್ಥೆ ಆಗಿರೋದ್ರಿಂದ ಆ ಕಾಯ್ದೆಯಲ್ಲಿ ಏನೇನು ಇದೆ, ಕಾಯ್ದೆಯ ಕಲಮುಗಳೇನ್ ಹೇಳುತ್ತೆ, ಪ್ರಕರಣಗಳೇನ್ ಹೇಳುತ್ತೆ, ಇದೆ ನಿಯಮಗಳೇನ್ ಹೇಳುತ್ತೆ, ಅದನ್ನೆಲ್ಲ ಪಾಲನೆ ಮಾಡ್ಲೇಬೇಕಾಗತ್ತೆ. ಆ ಪಾಲನೆ ಸುಸ್ಥಿತಿಯಾಗಿ ಆಗ್ತಾ ಇದೆಯಾ, ಸಕ್ರಮವಾಗಿ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಕೂಡ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ಅನುಕೂಲ ಮಾಡ್ಕೊಳುತ್ತೆ. ಹಾಗಾಗಿ ಇದಿಷ್ಟರ ಪ್ರಯೋಜನ ಈ ಸಮವರ್ತಿ ಲೆಕ್ಕ ಪರಿಶೋಧನೆಯಲ್ಲಿ ಇದೆ. ಇದನ್ನ ಇನ್ನೂ ಮುಂದುವರೆದು ಇದು ಯಾತಕ್ಕೆ ಬೇಕೇ ಬೇಕು ಅಥವಾ ಯಾಕೆ ಇದರ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂದ್ರೆ, ಈ ಒಂದು ಸ್ಟೇಬಲ್ ಆಗ್ಬೇಕು, ಒಂದು ಸಹಕಾರ ಸಂಘ ಸ್ಟೇಬಲ್ ಆಗ್ಬೇಕು ಅಂತ ಹೇಳಿದ್ರು ಕೂಡ ಸಮವರ್ತಿ ಲೆಕ್ಕ ಪರಿಶೋಧನೆ ಅತ್ಯಗತ್ಯ. ಅಂದ್ರೆ ಸ್ಟೇಬಲ್ ಆಗಿ ವ್ಯವಹಾರ ಮಾಡ್ಲಿಕ್ಕೆ ಸಮವರ್ತಿ ಲೆಕ್ಕ ಪರಿಶೋಧನೆ ಇದ್ರೆ ಅದು ಸ್ಟೇಬಲ್ ಆಗಿ ವ್ಯವಹಾರ ಮಾಡ್ಕೊಳ್ಬಹುದು. ಅಂದ್ರೆ ಇದರ ಪ್ರೈಮರಿ ಅಬ್ಜೆಕ್ಟಿವೇ ಅದು. ಆರ್ಥಿಕ ವಹಿವಾಟು ಸಂಭವಿಸಿದ ಕೂಡಲೇ ಅವುಗಳನ್ನು ಪರಿಶೀಲನೆ ಮಾಡೋದು. ಯಾವ ವ್ಯವಹಾರ, ಆರ್ಥಿಕ ವ್ಯವಹಾರ ನಡೆಯುತ್ತೋ ಅಟ್ ದಿ ಅರ್ಲಿಯೆಸ್ಟ್ ಚಾನ್ಸ್ ಇಟ್ ಶುಡ್ ಬಿ ವೆರಿಫೈಡ್, ನಾಟ್ ಆಫ್ಟರ್ ದಿ ಇಯರ್ ಎಂಡ್ ಆರ್ ನಾಟ್ ಎಟ್ ರೆಗ್ಯುಲರ್ ಇಂಟರ್ವಲ್ ಲೈಕ್ ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ. ಎಟ್ ದಿ ಅರ್ಲಿಯೆಸ್ಟ್ ಚಾನ್ಸ್ ಇವತ್ತು ಆಗಿರೋದ್ರಿಂದ ಮುಂದಿನ ವಾರದಲ್ಲಿ ನೋಡ್ತೀವಿ ಅಥವಾ ನಾಳೆ ನೋಡ್ತೀವಿ. ಆವಾಗ ಇದರಿಂದ ಗುಮಾಸ್ತರ ತಪ್ಪುಗಳು, ಏನು ನಮ್ಮ ಅಕೌಂಟೆಂಟ್ಸ್ ತಪ್ಪುಗಳು ಮಾಡ್ತಾರೆ, ಅದು ಕ್ಲರಿಕಲ್ ಇರ್ಬೋದು ಅಥವಾ ಪ್ರಿನ್ಸಿಪಲ್ ಎರರ್ ಇರ್ಬೋದು.
ಎರಡೂ ತರ ತಪ್ಪುಗಳನ್ನ ಪತ್ತೆ ಹಚ್ಚಬಹುದು, ಪತ್ತೆ ಹಚ್ಚಿ ಸರಿಪಡಿಸಬಹುದು. ಮತ್ತೆ ಈಗಾಗ್ಲೇ ಹೇಳ್ದಂಗೆ ವಂಚನೆ ಆಗ್ತಾ ಇದೆ ಅಂದ್ರೆ ವಂಚನೆಯ ಇನಿಷಿಯಲ್ ಸ್ಟೇಜಸ್ ನಲ್ಲೇ ಏನಾಗತ್ತೆ, ಯಾರೋ ಒಬ್ಬ ಪಿಗ್ಮಿ ಕಲೆಕ್ಟರ್ ಮೋಸ ಮಾಡ್ತಾ ಇದ್ದಾನೆ, ಅವನು ಮೋಸ ಮಾಡಿದ ಹಣ ಇವತ್ತು 5,000 ರೂಪಾಯಿ ಬಂದಿಲ್ಲ, 5,000 ರೂಪಾಯಿ ಹಂತದಲ್ಲಿ ಅವನನ್ನ ಗುರುತಿಸಿದರೆ ಅದು 5 ಲಕ್ಷ ಬೆಳೆದಾನೆ ಅಂತ ಗುರುತಿಸೋಕ್ಕಿಂತ 5,000ದಲ್ಲೇ ನಾವು ಗುರುತಿಸಬಹುದು. ಪ್ರಾಥಮಿಕ ಹಂತದಲ್ಲೇ ಅವರನ್ನ ಗುರುತಿಸಬಹುದು. ಇದರಿಂದ ದೊಡ್ಡ ಮೊತ್ತದ ಲಾಸ್ ಆಗೋದು ತಪ್ಪತ್ತೆ. ಯಾಕೆಂದ್ರೆ ವಾರ್ಷಿಕ ಲೆಕ್ಕ ಪರಿಶೋಧನೆ ತುಂಬಾ ಲೇಟ್ ಆಗತ್ತೆ. ವರ್ಷವಾದ ನಂತರ 1-2 ತಿಂಗಳ ನಂತರ ಈ ವರ್ಷ ಏಪ್ರಿಲ್ ಅಲ್ಲಿ ಆಗಿರುವಂತಹ ತಪ್ಪುಗಳನ್ನು ಹುಡುಕುವಂಥದ್ದು ಮುಂದಿನ ವರ್ಷ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಷ್ಟೊಂದು ಡಿಲೇ ಇರ್ತದೆ. ಅಷ್ಟರೊಳಗೆ ಆ ವಂಚನೆಯ ಪ್ರಮಾಣ ತುಂಬಾ ಜಾಸ್ತಿ ಆಗ್ಬಿಡ್ಬೋದು. ಆದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆ ಏನಾದ್ರು ಇದ್ರೆ ಆ ರೀತಿಯ ನಷ್ಟಗಳು ಆಗದಿದ್ದಂಗೆ ಮುಂಜಾಗ್ರತಾ ಕ್ರಮ ತಗೊಳ್ಬಹುದು ಅವಕಾಶವಿದೆ, ಮತ್ತೆ ಮುಂಚಿತವಾಗಿ ತಡೆಗಟ್ಟಬಹುದು. ಆಸ್ ಅಂಡ್ ವೆನ್ ಇಟ್ ಹ್ಯಾಪನ್ಸ್. ಮತ್ತೆ ಈ ಲೆಕ್ಕ ಪರಿಶೋಧನೆ ಅಲ್ಲ ಇದು, ಈಗ ನಮ್ಗೆ ನೋಡಿ ಯಾವಾಗ್ಲೂ ಆಡಿಟ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಿದ ತಕ್ಷಣ ಸಿಬ್ಬಂದಿಗಳು ಅಲರ್ಟ್ ಆಗಿರ್ತಾರೆ, ನಿರ್ದೇಶಕರು ಜಾಗೃತರಾಗಿರ್ತಾರೆ. ಅದೇ ಸಮವರ್ತಿ ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಆವಾಗ ಸಿಬ್ಬಂದಿಗಳಾಗ್ಲಿ ಇವರಾಗ್ಲಿ ತಮ್ಮ ಹೊಣೆಗಾರಿಕೆ ಏನಿದೆ ಅನ್ನೋದನ್ನ ಸರಿಯಾಗಿ ಇದ್ ಮಾಡ್ತಾರೆ. ಅಂದ್ರೆ ಅವರ ಹೊಣೆಗಾರಿಕೆಯ ಪ್ರಜ್ಞೆಯನ್ನ ಜಾಸ್ತಿ ಮಾಡುತ್ತೆ. ಅವರ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಏನ್ ಕಾನ್ಸಿಯಸ್ನೆಸ್ ಇದೆ ಅದನ್ನ ಜಾಸ್ತಿ ಮಾಡುತ್ತೆ. ದಿನನಿತ್ಯ ಮಾಡ್ತಾ ಇದಾರಪ್ಪ, ಹಾಗಾಗಿ ನಾವು ನೋಡ್ಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. ಒಂದು CCTV ಇಟ್ಟಂಗಪ್ಪ ನಮ್ಗೆ. ನಮ್ಮ ವ್ಯಾವಹಾರಿಕ ನಮೂದುಗಳು, ವ್ಯವಹಾರದ ಬಗೆಗಳು, ಚಟುವಟಿಕೆಗಳ ಬಗ್ಗೆ ಒಂದು CCTV ಇಟ್ಟಂಗೆ ನಿರಂತರವಾಗಿ ಅದು ನೋಡ್ತಾ ಇರ್ತದೆ. ಹಾಗಾಗಿ ಇವುಗಳನ್ನ ಕಾಯ್ದೆ ಕೂಡ ನಮಗೆ ಇದು ಮಾಡಿದೀವಿ ಅಂದ್ರೆ ಕಾಯ್ದೆ ಕೂಡ ಒಪ್ಪತ್ತೆ. RBI, ನಬಾರ್ಡ್ ನಂತ ನಿಯಂತ್ರಣ ಪ್ರಾಧಿಕಾರಗಳು ಕೂಡ ಒಪ್ಪುತ್ತವೆ. ಆವಾಗ ಅವುಗಳ ನಿರ್ದೇಶನವನ್ನ ಕೂಡ ಆಸ್ ಇಟ್ ಈಸ್ ಪಾಲಿಸುವಂತದ್ದು ಅನಿವಾರ್ಯ ಆಗತ್ತೆ. ಹಾಗಾಗಿ ಈ ಲೆಕ್ಕ ಪರಿಶೋಧನೆ ಅತ್ಯಗತ್ಯ ಆಗತ್ತೆ. ಈಗಾಗಲೇ ಹೇಳದಂಗೆ ಇನ್ನೊಂದು ಮುಖ ಇದರ ಅಗತ್ಯಗಳನ್ನು ಹೇಳಿದಾಗ ನಾನೊಂದಿಷ್ಟು ಪ್ರಯೋಜನಗಳು ಹೇಳಿದೆ. ಅದರ ಇನ್ನೊಂದು ಮುಖ ಏನು ಅಂದ್ರೆ ನಿಯಮಿತ ಮತ್ತು ನಿರಂತರ. ನಿಯಮಿತ ಅಂದ್ರೆ ರೆಗ್ಯುಲರ್ ಅಂಡ್ ಕಂಟಿನ್ಯೂಯಸ್. ನಿಯಮಿತ ಅಂದ್ರೆ ರೆಗ್ಯುಲರ್ ಮಾಡ್ತೀವಿ, ವಾರಕ್ಕೊಮ್ಮೆ ಮಾಡ್ತೀವಿ, ವಾರಕ್ಕೆ 15 ದಿನಕ್ಕೊಮ್ಮೆ ಮಾಡ್ತೀವಿ, ಆ ರೆಗ್ಯುಲಾರಿಟಿನೂ ಇರ್ತದೆ. ಮತ್ತು ನಿರಂತರವಾಗಿ ಈ ವಾರ ಮಾಡಿದ್ವಿ ಬಿಟ್ಬಿಟ್ವಿ, ಇನ್ನು 2 ತಿಂಗಳು ಮಾಡಿಲ್ಲ ಅಲ್ಲ, ಈ ವಾರ ಮಾಡಿದ್ವಿ, ಮುಂದಿನ ವಾರ ಮಾಡಿದ್ವಿ, ಅದಕ್ಕೂ ಮುಂದಿನ ವಾರ, ನಿರಂತರವಾಗಿ ಕಂಟಿನ್ಯೂಯಸ್, ರೆಗ್ಯುಲರ್ ಅಂಡ್ ಕಂಟಿನ್ಯೂಯಸ್ ವೆರಿಫಿಕೇಶನ್ ಆಗ್ತಾ ಇದ್ರೆ ಆವಾಗ ನಿಮ್ಮ ಆಂತರಿಕ ನಿಯಂತ್ರಣ ಏನ್ ಇಂಟರ್ನಲ್ ಕಂಟ್ರೋಲ್ ಇದೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಗೊತ್ತಾಗತ್ತೆ. ಅಕಸ್ಮಾತ್ ಏನಾದ್ರು ಲೋಪದೋಷಗಳು ಸಂಭವಿಸಬಹುದಾದಂತ ಸಂದರ್ಭಗಳಿದ್ರೆ ಅದನ್ನ ತಡಿಲಿಕ್ಕೆ ಕೂಡ ಇದು ಅನುಕೂಲ ಆಗತ್ತೆ. ಹಾಗಾಗಿ ಮತ್ತೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಪರಿಹಾರ ಕೊಡ್ಬೇಕೋ ಅದನ್ನ ಜಾರಿ ತರ್ಲಿಕ್ಕೆ ಕೂಡ ಅನುಕೂಲ ಆಗತ್ತೆ. ಅಂದ್ರೆ ಯಾವ್ದೊಂದು ಡಿಸಿಷನ್ ಮಾಡಿ ತಪ್ಪಾಗಿದೆ ಅಂದ್ರೆ ಕೂಡಲೇ ಸರಿಪಡಿಸ್ಕೊಂಡು ಆ ತಪ್ಪಿನಿಂದ ಆಗಿರುವಂತಹ ನಷ್ಟವನ್ನ ಭರಿಸ್ಲಿಕ್ಕೆ ಅಥವಾ ನಷ್ಟವನ್ನ ತೊಡೆದಾಕ್ಲಿಕ್ಕೆ ಅಥವಾ ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ತಕ್ಷಣ ನಾವು ಜಾರಿ ಕೊಡ್ಬೋದು. ಯಾವುದೇ ಒಂದು ಚಟುವಟಿಕೆ ಇರಲಿ, ಇದರಲ್ಲಿ ಬಂದಿರುವಂತಹ ಏನಾದ್ರು ಗಂಭೀರ ನ್ಯೂನತೆಗಳಿದೆ, ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅಲ್ಲೇ ಸರಿಪಡಿಸ್ಬಿಡ್ತಾರೆ. ನಾನು ವರದಿ ಕ್ರಮ ಇದ್ದಾಗ ಹೇಳ್ತೀನಿ ನಾನು ಹೇಗೆ ಇದರದ ಬಗ್ಗೆ ವರದಿ ಮಾಡ್ತೀವಿ ಅಂತ. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅಲ್ಲೇ ಏನು ಪರಿಹರಿಸಿ ಅಥವಾ ಅದನ್ನ ರೆಕ್ಟಿಫೈ ಮಾಡ್ಬಿಡ್ಲಕತ್ತೆ. ಅಕಸ್ಮಾತ್ ಗಂಭೀರ ನ್ಯೂನತೆಗಳಿದೆ, ಯಾವುದೋ ಒಂದು ತುಂಬಾ ದೊಡ್ಡ ತೊಂದರೆ ಆಗತ್ತೆ ಅಂದ್ರೆ ಅದು ತಕ್ಷಣ ಗುರುತಿಸಿ ಅಂತಹ ತೊಂದರೆಗಳಿಂದ ಏನಾಗತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಅದನ್ನ ಹೇಗೆ ನಿವಾರಿಸ್ಬೇಕು ಅನ್ನೋದನ್ನ ಈಗಲಿಂದನೇ ಪ್ರಾರಂಭಿಕ ಹಂತದಲ್ಲೇ. ಈಗ ತಲೆನೋವು, ಜ್ವರ ಬಂದ್ರೆ ಸಣ್ಣ ಪುಟ್ಟ ಕಾಯಿಲೆಗಳು ಅವುಗಳು ನಮಗೆ ಬರ್ತಾ ಇರ್ತದೆ, ಅವುಗಳನ್ನು ಕೂಡ ತಡೆಗಟ್ಕೊಳ್ಬಹುದು. ಕ್ಯಾನ್ಸರ್ ಅಂತ ಬಂದ್ರೆ ಫಸ್ಟ್ ಸ್ಟೇಜ್ ಎಲ್ಲ ಏನಾದ್ರು ಗೊತ್ತಾದ್ರೆ ತಕ್ಷಣ ಅದಕ್ಕೆ ಗಂಭೀರವಾದಂತಹ ಕ್ರಮ ತಗೊಳ್ಳಿಕ್ಕೆ ನಮಗೆ ಅನುಕೂಲ ಆಗತ್ತೆ. ಅದು ಸೆಕೆಂಡ್ ಸ್ಟೇಜಿಗೆ ಹೋಗ್ತಿದ್ದಂಗೆ, ಥರ್ಡ್ ಸ್ಟೇಜಿಗೆ ಹೋಗ್ತಿದ್ದಂಗೆ
ಆಘಾತಗಳು ಆಗದಿದ್ದಂಗೆ ತಡಿಬಹುದು. ಅದೇ ರೀತಿ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ಹೇಗಿದೆ ಅಂದ್ರೆ ಇದು ಸಣ್ಣ ಪುಟ್ಟ ಲೋಪಗಳನ್ನು ಗುರುತಿಸುತ್ತೆ, ಮತ್ತೆ ಗಂಭೀರ ಲೋಪಗಳಾದಾಗ ಅದು ಮುಂದೆ ಆಗುವಂತ ಪರಿಣಾಮವನ್ನು ಊಹಿಸಿ ಅದನ್ನು ಇವತ್ತಿಗೆ ತಡೆಯುತ್ತೆ. ಮತ್ತೆ ಈಗಾಗಲೇ ಹೇಳ್ದಂಗೆ ವಾರ್ಷಿಕ ವರದಿ ಮಾಡಿದ್ರೆ ವಿಳಂಬ ಆಗತ್ತೆ, ಅದು ಉಲ್ಬಣಗೊಳ್ಳುವಂತಹ ಯಾವುದೋ ಒಂದು ತುಂಬಾ ಸೀರಿಯಸ್ 4ನೇ ಸ್ಟೇಜಿಗೆ ಹೋಗಿರ್ತದೆ ನಮ್ ಕ್ಯಾನ್ಸರ್. ಅದೇ ಆಂತರಿಕವಾಗಿ ಮಾಡಿದ್ರೆ ವಾರ್ಷಿಕ ಲೆಕ್ಕ ಪರಿಶೋಧನೆ ಮಾಡಿದ್ರೆ ತುಂಬಾ ವಿಳಂಬವಾಗಿ ಲೋಪದೋಷಗಳು ಗೊತ್ತಾಗತ್ತೆ. ಅದೇ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿದೀವಿ ನಾವು ಅಂದ್ರೆ ಅದು ಕೂಡ ಆಂತರಿಕ ಲೆಕ್ಕ ಪರಿಶೋಧನೆ ಕೂಡ ದೈನಂದಿನ ಬೇಸಿಸ್ ಮೇಲೆ ನಡೆಯೋದಿಲ್ಲ, ನಿರಂತರವಾಗಿ ಮತ್ತು ದೈನಂದಿನ ಬೇಸಿಸ್ ಮೇಲೆ ನಡೆದೇ ಇರೋದ್ರಿಂದ ಅದು ತ್ರೈಮಾಸಿಕವಾಗಿ ಅಥವಾ ಮಾಸಿಕವಾಗಿ ಅಥವಾ ಅರ್ಧವಾರ್ಷಿಕವಾಗಿ ವರದಿಗಳು ಬರೋದ್ರಿಂದ ಅಲ್ಲಿ ಕೂಡ ಸ್ವಲ್ಪ ವಿಳಂಬ ಆಗ್ಬೋದು. ಆದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆಯಲ್ಲಿ ಆಯಾ ಲೋಪಗಳು ಆಗ್ತಾ ಇದ್ದಂಗೆ ಸರಿಪಡಿಸ್ಕೊಳ್ಳುವಂತ ಕ್ರಮಗಳು, ಇದು ಅತಿ ಶೀಘ್ರದಲ್ಲಿ ಲೋಪಗಳನ್ನು ಗುರುತಿಸುವಂತ ಕ್ರಮ. ಹಾಗಾಗಿ ಇದು ಆ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಮುಂದೆ ಬರ್ತೀನಿ ಯಾರು ಅಳವಡಿಸ್ಕೊಳ್ಬೇಕು ಅನ್ನೋದು ಆ ಕಾರಣದಿಂದಾಗಿ ಸಮವರ್ತಿ ಲೆಕ್ಕ ಪರಿಶೋಧನೆ ಕನ್ಕರೆಂಟ್ ಆಡಿಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದು ಕೇವಲ ಹಣಕಾಸಿನ ವರದಿಯನ್ನು ಮಾತ್ರ ನೋಡುತ್ತಾ, ಅದ್ರ ಜೊತೆಗೆ ಅದರಿಂದ ಏನು ಪ್ರಯೋಜನಗಳಿದೆ ಅದನ್ನು ಕೂಡ ವ್ಯಾಲ್ಯೂಯೇಷನ್ ಮಾಡುತ್ತೆ. ಎವ್ಯಾಲ್ಯೂಯೇಷನ್ ಅಂದ್ರೆ ನೀವು ಯಾವುದೋ ಒಂದು ಡಿಸಿಷನ್ ತಗೊಂಡಿದ್ದೀರಿ, ಅದರಿಂದ ಹಣಕಾಸಿನ ವಹಿವಾಟಿನ ಮೇಲೆ ಏನ್ ಪ್ರಭಾವ ಬೀರತ್ತೆ, ಜೊತೆಗೆ ಅದರಿಂದ ಸದಸ್ಯರಿಗೆ ಏನು ಉಪಯೋಗ ಆಗತ್ತೆ. ಎಷ್ಟೋ ಸಾರಿ ನಮಗೆ ಉಪಯೋಗವಿಲ್ಲದಂತಹ, ನಾನೊಂದು ಕನ್ಕರೆಂಟ್ ಆಡಿಟ್ ಮಾಡುವಾಗ, ನನ್ಗೊಂದು ಬ್ಯಾಂಕಿನ ಕನ್ಕರೆಂಟ್ ಆಡಿಟ್ ಮಾಡುವಾಗ ಅವರ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ನೋಡ್ತಾ ಇದ್ದೆ. ಅವರು ಒಂದು ಕೋಆಪರೇಟಿವ್ ಬ್ಯಾಂಕ್, ಅವರು ಹೊಸದಾಗಿ ATM ಅನ್ನ ಅಳವಡಿಸ್ಕೊಳ್ಳೋ ಬಗ್ಗೆ ನಿರ್ಣಯ ಮಾಡಿದ್ರು. ತಕ್ಷಣ ನಾನು ಒಂದು ಕಮೆಂಟ್, ನನ್ನ ಸಲಹೆ ಅಂತ ಹೇಳಿ, ಈಗ ಇನ್ನು ಈಗಿನ ಇದರಲ್ಲಿ ಇದುವರೆಗೆ ATMಗಳು ಚೆನ್ನಾಗಿ ನಿರ್ವಹಿಸ್ತಾ ಇದ್ವು, ಮುಂದಿನ ದಿನಗಳಲ್ಲಿ ATMಗಳು ಕೂಡ ಉಪಯೋಗ ಆಗೋದಿಲ್ಲ. ಯಾಕೆ ಅಂದ್ರೆ UPI ಬಂದಿರೋದ್ರಿಂದ ಜನ ತಮ್ಮ ವ್ಯವಹಾರವನ್ನ ತನ್ನ ಮೊಬೈಲ್ ಮೂಲಕನೇ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಈಗ ನಾನೊಂದು ಸರ್ವೆ ರಿಪೋರ್ಟ್ ಕೂಡ ಕೊಟ್ಟೆ, RBI ರಿಪೋರ್ಟಿನ ಒಂದು ಇದ್ರ ರಿಪೋರ್ಟ್ ಕೂಡ ಕೊಟ್ಟೆ. ಈಗ ATM ನಲ್ಲಿ ವ್ಯವಹಾರಗಳು ಕಡಿಮೆ ಆಗಿರೋದ್ರ ಬಗ್ಗೆ ಮಾಹಿತಿಗಳಿದ್ದಾವೆ. ಬ್ಯಾಂಕ್ಗಳು, ಯಾವ ಬ್ಯಾಂಕ್ಗಳು ಹೊಸದಾಗಿ ATMಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಅದರಲ್ಲಿ ವಹಿವಾಟುಗಳು ಕಡಿಮೆ ಆಗ್ತಾ ಇದೆ. ಕಾರಣ UPI ಜಾರಿ ಬಂದಿರೋದ್ರಿಂದ, ಆನ್ಲೈನ್ ವಹಿವಾಟುಗಳು ಮತ್ತು UPI ಜಾರಿ ಬಂದಿರೋದ್ರಿಂದ ಅವರಿಗೆ ಅದರಲ್ಲಿ ಇದಕ್ಕೆ ವಿಸಿಟ್ ಫುಟ್ ಪ್ರಿಂಟ್ಸ್ ಅಂತೀವಿ ನಾವು, ಏನು ATMಗಳ ಫುಟ್ ಪ್ರಿಂಟ್ಸ್ ಮೊದಲೆಷ್ಟಿತ್ತು, ಈಗ ಎಷ್ಟಾಗಿದೆ, ಮುಂದೆ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆ ವರದಿ ಕೊಟ್ಟಾಗ ಅವರು ಅದನ್ನು ಪರಿಗಣಿಸಿ ATMಗಳು 2 ATMಗಳನ್ನ ನಾವು ಹಾಕ್ಬೇಕು, ಒಂದು ಬ್ರಾಂಚ್ ಅಲ್ಲಿ ಒಂದು ಹೆಡ್ ಆಫೀಸ್ ಅಲ್ಲಿ ಅಂತ ಯೋಚನೆ ಮಾಡಿದ್ದು ಅವರು. ಮತ್ತೆ ನನ್ನನ್ನ ಕರೆಸಿ ಮಾತಾಡಿದಾಗ ಹೀಗಿದೆ ನಾನು ಹೇಳಿದೆ, ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಚರ್ಚೆಗೆ ಇಡೋಣ ಅಂತ ಹೇಳಿದ್ರು. ನೌ ಇಟ್ ಈಸ್ ಡ್ರಾಪ್ಡ್. ಸುಮಾರು 18 ಲಕ್ಷ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು 2 ATMಗಳನ್ನು ಮಾಡ್ಲಿಕ್ಕೆ. ಆ ATMಗಳ ವಹಿವಾಟನ್ನ ನಿಭಾಯಿಸ್ಲಿಕ್ಕೆ ಮತ್ತೆ ಅವುಗಳ ಕ್ಯಾಶ್ ಭರ್ತಿ ಮಾಡ್ಲಿಕ್ಕೆ, ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಅದು ತುಂಬಾ ದುಬಾರಿ ಆಗ್ತಿತ್ತು. ಇನ್ಶೂರೆನ್ಸು, ಅದಕ್ಕಿರುವಂತಹ ಜಾಗದ ಇದು ಎಲ್ಲದನ್ನು ನೋಡಿದ್ರೆ ಅವರಿಗೆ ಸರಿಸುಮಾರು 20 ರಿಂದ 25 ಲಕ್ಷ ರೂಪಾಯಿ ಪ್ರತಿ ವರ್ಷ ಖರ್ಚುಗಳು ಬರ್ತಾ ಇತ್ತು ಟೋಟಲಿ. ಅಂತದನ್ನ ಅವರು ಅವಾಯ್ಡ್ ಮಾಡ್ಕೊಂಡ್ರು. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಯಾವುದೇ ಒಂದು ಪರಿಣಾಮ, ನೀವು ಯಾವುದೋ ಒಂದು ನಿರ್ಣಯ ತಗೊಳ್ತಾ ಇದ್ದೀರಿ ಅಂದ್ರೆ ಆ ನಿರ್ಣಯಗಳನ್ನು ಕೂಡ ನಾವು ಏನಾದ್ರು ವಿಶ್ಲೇಷಣೆ ಮಾಡಿದಾಗ ಅದರಿಂದ ಅವರಿಗೆ ಅನುಕೂಲ ಆಗತ್ತೋ ಅನುಕೂಲ ಆಗೋದಿಲ್ಲ ಅಂತ ನಾವು ಮನದಟ್ಟು ಮಾಡ್ಕೊಳ್ಬಹುದು. ಹಾಗಾಗಿ ಸಮವರ್ತಿ ಲೆಕ್ಕ ಪರಿಶೋಧನೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಸಂಘ ಯೂಶುವಲಿ ಸಂಘಗಳಿಗೆ ಲಾಭೋದ್ದೇಶಿತ ಸಂಸ್ಥೆಗಳೇ, ಎಲ್ಲ ಸಹಕಾರಿ ಸಂಸ್ಥೆಗಳು ಲಾಭದ ಉದ್ದೇಶದಿಂದ ಮಾಡ್ತಾ ಇದ್ದಾವೆ. ಆದರೆ ಲಾಭೋದ್ದೇಶಿತ ಹೇಗೆ ಅಂದ್ರೆ, ಲಾಭ ಬರಬೇಕು ಆದ್ರೆ ಅತಿ ಹೆಚ್ಚು ಲಾಭ ಬೇಡ. ಲಾಭವನ್ನ ಬೇಕು ನಮಗೆ, ನಮ್ಮ ಸದಸ್ಯರಿಗೆ ನಾವು ಡಿವಿಡೆಂಡ್ ಘೋಷಣೆ ಮಾಡಬೇಕು. ನಮ್ದು ಸೇವಾ ಸಂಸ್ಥೆ ಅಲ್ಲ, ನಮ್ದು ಲಾಭೋದ್ದೇಶಿತ ಸಂಸ್ಥೆ, ನಮ್ದು ಸೇವಾ ಮನೋಭಾವನೆಯ ವಾಣಿಜ್ಯ ಸಂಸ್ಥೆ, an enterprise with commercial mentality. ಹಾಗಾಗಿ ನಾವು ಅದನ್ನ ಮಾಡ್ತೀವಿ ಅನ್ನೋದು ಹೌದು. ಆದ್ರೆ ಏನಂದ್ರೆ ಈ ಸಂಘ ಲಾಭ ಗಳಿಕೆ ಮಾಡೋದಕ್ಕಿಂತ ಸದಸ್ಯರಿಗೆ ಕಡಿಮೆ ಬೆಲೆಯಲ್ಲಿ ಸರಕನ್ನು ಒದಗಿಸ್ಬೇಕು ಅಥವಾ ನಮ್ಮ ಸೇವೆಯನ್ನು ತಪ್ಪಿಸ್ಬೇಕು. ಮಧ್ಯವರ್ತಿಗಳು ಬೇಡ. ಇಂಥದ್ನೆಲ್ಲ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಕೂಡ ನಮ್ಗೆ ಅನುಕೂಲ ಆಗತ್ತೆ.
ಮತ್ತೆ ಸಂಘದ ಮೂಲ ಉದ್ದೇಶಗಳೇನಿದೆ ಅದಕ್ಕೆ ಈ ಸಹಕಾರ ಸಂಘದ ಚಟುವಟಿಕೆಗಳು ಪೂರಕವಾಗಿದೆಯಾ, ಸಹಕಾರ ಸಂಘದ ಚಟುವಟಿಕೆಗಳು ಸಂಘದ ಮೂಲ ಉದ್ದೇಶಗಳಿಗೆ ಬದ್ಧವಾಗಿದೆಯಾ ಅಂತ ನೋಡತ್ತೆ, ಅದನ್ನು ಖಚಿತಪಡಿಸುತ್ತೆ. ಇಲ್ಲದವ್ರೆ ಉದ್ದೇಶೇತರಗೆ ಅದರ ಚಟುವಟಿಕೆಗಳನ್ನ ಬೇರೆ ಡೈವರ್ಟ್ ಮಾಡುವಂತಹ ಪ್ರಸಂಗಗಳಿರುತ್ತದೆ. ಅನಿಯಮಿತ ಅನ್ಕಂಟ್ರೋಲ್ಡ್ ಅಥವಾ ಯೋಗ್ಯವಲ್ಲದ ಸಾಧುವಲ್ಲದ ವ್ಯವಹಾರಗಳಿಂದ ಸಂಘದ ನಿಧಿಗಳ ದುರುಪಯೋಗ ಪಡೆಯುವ. ಯಾಕೆಂದ್ರೆ ಡೈವರ್ಷನ್ ಆಫ್ ಫಂಡ್ಸ್ ಈಸ್ ಕಾಮನ್ ಸಂಘಗಳಲ್ಲಿ, ಸಹಕಾರ ಸಂಘಗಳಲ್ಲಿ ಡೈವರ್ಷನ್ ಆಫ್ ಫಂಡ್ಸ್ 2-3 ತರದಲ್ಲಿ. ಸಂಘದ ಉದ್ದೇಶಗಳಿಗೆ ಡೈವರ್ಷನ್ ಮಾಡ್ತೀವಿ, ಸಂಘದ ನಿಧಿಗಳನ್ನ ಅನ್ಯೋಪಯೋಗ ಮಾಡುವಂತದ್ದು ಡೈವರ್ಷನ್ ಆಫ್ ಫಂಡ್ಸ್. ಬೇರೆ ಬೇರೆ ಯಾವ್ದಾವ್ದೋ ಆಕ್ಟಿವಿಟೀಸ್ಗೆ, ಸಂಘದ ಚಟುವಟಿಕೆಗಳಲ್ಲಿ ಇಲ್ಲದ ಅಥವಾ ಸಂಘಕ್ಕೆ ಹೆಚ್ಚು ಪ್ರಯೋಜನ ಬಾರದ ಚಟುವಟಿಕೆಗಳನ್ನ ಯಾರದೋ ಒಬ್ಬರ ತೆವಲಿಗೆ ನಾವು ಆ ತರ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವಂತ ಎಷ್ಟೋ ಪ್ರಸಂಗಗಳು ನೋಡ್ತೀವಿ ನಾವು. ಆ ತರ ಮಾಡೋದನ್ನ ತಡೆಗಟ್ಟಲಿಕ್ಕೆ ಅನುಕೂಲ ಆಗತ್ತೆ. ಅಂದ್ರೆ ಒಟ್ಟಾರೆ ಇದು ಸದಸ್ಯರ ಹಿತಾಸಕ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ಪ್ರಮುಖವಾದಂತಹ ಪ್ರಕ್ರಿಯೆ. ಇದರಿಂದಾಗಿ ಏನಾಗತ್ತೆ ಅಂದ್ರೆ ಅನ್ಯೋಪಯೋಗ ತಡೆಯತ್ತೆ, ಮೋಸ ದುರುಪಯೋಗಗಳನ್ನ ತಡೆಯತ್ತೆ. ಈ ರೀತಿ ಎಲ್ಲ ಮಾಡಿದಾಗ ಸಂಘದ ಸಾಂಪತ್ತಿಕ ಸ್ಥಿತಿ, ಆರ್ಥಿಕ ಸ್ಥಿರತೆ ಜಾಸ್ತಿ ಆಗತ್ತೆ. ಹಾಗಾಗಿ ಓವರ್ ಆಲ್ ಸಂಸ್ಥೆಯ ಆರ್ಥಿಕ ಸ್ಥಿರತೆ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಈ ಸಮವರ್ತಿ ಲೆಕ್ಕ ಪರಿಶೋಧನೆ ಇದು ಪ್ರಕ್ರಿಯೆ ಆಧಾರಿತ ಮೌಲ್ಯಮಾಪನ. ಅಂದ್ರೆ ಏನು ನಿಮ್ದು ಪ್ರಾಸೆಸ್ ಆಗತ್ತೋ ಅದನ್ನ ಎವ್ಯಾಲ್ಯೂಯೇಷನ್ ಮಾಡುವಂಥದ್ದು. ಒಂದು ನಿಮ್ಗೆ ಏನ್ ಪ್ರಾಸೆಸ್ ಆಗ್ತಾ ಇದೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇರೋದು ಕಂಟಿನ್ಯೂಸ್ ಆಗಿ. ಹಾಗಾಗಿ ಆ ವಾರ್ಷಿಕ ಅಥವಾ ಆಂತರಿಕ ಲೆಕ್ಕ ಪರಿಶೋಧನೆ ನಿರ್ದಿಷ್ಟ ಅವಧಿಯ ನಂತರ ವರದಿಗಳನ್ನು ಕೊಟ್ರೆ, ಸಮವರ್ತಿ ಲೆಕ್ಕ ಪರಿಶೋಧನೆ ಅವುಗಳ ಪ್ರಕ್ರಿಯೆ ನಡೀತಾ ಇರುವಾಗಲೇ ನೋಡತ್ತೆ, ವರದಿಗಳನ್ನು ಕೊಡುತ್ತೆ. ಇವನ್ ದೈನಂದಿನ ವರದಿ ಕೊಡುವಂತದ್ದು ಅಂದ್ರೆ ಪ್ರಿಂಟೆಡ್ ಫಾರ್ಮೆಟ್ಲಿ ನಿರ್ದೇಶಕರಿಗೆ ಕೊಡುವಂತದ್ದು ಅಲ್ಲ. ಇವತ್ತು ತಪ್ಪಾಗಿದೆ, ಇದನ್ನ ಸರಿಪಡಿಸ್ಕೊಳ್ಳಿ ಅಂತ ಮ್ಯಾನೇಜರ್ಗೆ ಅಥವಾ ಕನ್ಸರ್ನ್ ಕ್ಲರ್ಕ್ಗಳಿಗೆ ಅಥವಾ ಸಿಇಒಗಳಿಗೆ ಅಥವಾ ಅಲ್ಲಿರುವಂತಹ ಡೈರೆಕ್ಟರ್ಗಳಿಗೆ ಮೌಖಿಕವಾಗಿ ಕೂಡ ಅನೇಕ ಸಂದರ್ಭದಲ್ಲಿ ಸೂಚನೆಗಳನ್ನು ಕೊಡ್ತೀವಿ. ಅಂದ್ರೆ ದೈನಂದಿನ ಲೆಕ್ಕದಲ್ಲಿ ಅವರಿಗೆ ವರದಿಗಳು ಸಿಗ್ತಾ ಇರ್ತದೆ ಮೌಖಿಕವಾಗಿ. ಇದರಿಂದಾಗಿ ಆರಂಭಿಕ ಹಂತದಲ್ಲಿ ಅಂತಹ ದೋಷಗಳು, ಲೋಪಗಳು ಕಂಡು ಬಂದ್ರೆ ಅವುಗಳು ಮತ್ತೆ ಜಾಸ್ತಿ ಆಗದಿದ್ದಂಗೆ ತಡಿಲಿಕ್ಕೆ ಅನುಕೂಲ ಆಗತ್ತೆ. ಈ ರೀತಿಯ ನಿಯಮಿತವಾದಂತ ಪರಿಶೀಲನೆ ಪರಿಣಾಮ ಆಗಿ ಹಣಕಾಸಿನ ಆಡಳಿತಾತ್ಮಕ ದೋಷಗಳು, ಹಣಕಾಸಿನ ಆರ್ಥಿಕ ಮತ್ತು ಅಡ್ಮಿನಿಸ್ಟ್ರೇಟಿವ್, ಫೈನಾನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಡಿಫೆಕ್ಟ್ಸ್ ಏನೇನಿದೆ ತಕ್ಷಣನೇ ಗೊತ್ತಾಗ್ಬಿಡತ್ತೆ. ಇದರಿಂದ ದೊಡ್ಡ ನಷ್ಟಗಳಿಗೆ ಹೋಗೋದು ತಪ್ಪತ್ತೆ. ಇದರಿಂದ ನಾನೀಗಾಗಲೇ ಹೇಳ್ದಂಗೆ ಆಡಳಿತ ವರ್ಗದ ಮತ್ತು ಸಂಸ್ಥೆಯ ಆಡಳಿತ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತೆ. ಸದಸ್ಯರ ಹಣಕಾಸು ಸಂಸ್ಥೆಗಳ ವಿಶ್ವಾಸ, ಸದಸ್ಯರ ವಿಶ್ವಾಸನೂ ಜಾಸ್ತಿ ಆಗತ್ತೆ. ನಮಗೆ ಫೈನಾನ್ಸ್ ಮಾಡುವಂತಹ ಹಣಕಾಸು ಸಂಸ್ಥೆಗಳಿದ್ರೆ ಡಿಸಿಸಿ ಬ್ಯಾಂಕ್ ಆ ತರದವರು, ಅಂತವ್ರ ವಿಶ್ವಾಸ ಕೂಡ ಜಾಸ್ತಿ ಆಗತ್ತೆ. ಹಾಗಾದ್ರೆ ಈ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆ ಹೇಗಿರತ್ತೆ? ಈ ಸಮವರ್ತಿ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆ ಹೇಗಿರತ್ತೆ ಅಂದ್ರೆ, ಇದಕ್ಕೆ ಎಲ್ಲ ರೀತಿಯ ಕಾರ್ಯವಿಧಾನಗಳನ್ನು ಅನುಸರಿಸಬಹುದು. ಅಂದ್ರೆ ಸ್ಟ್ಯಾಚ್ಯುಟರಿ ಆಡಿಟ್ ಮಾಡುವ ರೀತಿಯಲ್ಲಿ ಲೆಕ್ಕ ಪರಿಶೋಧನೆಯನ್ನು ಮಾಡ್ತೀವಿ. ಆಂತರಿಕ ಲೆಕ್ಕ ಪರಿಶೋಧನೆಯ ಕೆಲವು ಪ್ರಕ್ರಿಯೆಗಳು ಇದರಲ್ಲಿ ಇರ್ತದೆ. ಜೊತೆಗೆ ಸಮವರ್ತಿ ಲೆಕ್ಕ ಪರಿಶೋಧನೆ ಪ್ರಕ್ರಿಯೆಗಳು ಇರ್ತದೆ. ಹಾಗಾಗಿ ಇದು ಈ ಪ್ರಕ್ರಿಯೆ ಇಟ್ ಈಸ್ ಎ ಬ್ಲೆಂಡ್ ಆಫ್ ಆಲ್ ಟೈಪ್ಸ್ ಆಫ್ ಆಡಿಟ್ಸ್. ಇದ್ರದ್ದು ಒಂದು ಮೇಜರ್ ಅನುಕೂಲ ಏನು ಅಂದ್ರೆ ನಿರಂತರವಾಗಿ, ಅಂದ್ರೆ ಕಂಟಿನ್ಯೂಸ್ ನಡೀತಾ ಇರುವಂತದ್ದು. ಪೀರಿಯಾಡಿಕಲ್ ಅಲ್ಲ, ಇಂಟರ್ಮಿಟೆಂಟ್ ಅಲ್ಲ, ಇಂಟರ್ವಲ್ಸ್ ಇಲ್ಲ. ಹಾಗಾಗಿ ನಿರಂತರವಾಗಿ ನಡೀತಾ ಇರುವಂತಹ ಒಂದು ಇದಿರ್ತದೆ. ಸೊ ಇದಕ್ಕೆ ಮೂಲ ಉದ್ದೇಶ ಏನಿದೆ, ಸಮವರ್ತಿ ಲೆಕ್ಕ ಪರಿಶೋಧನೆ ಯಾಕೆ ಬೇಕು ಅನ್ನೋದಕ್ಕೆ ಒಂದು ಉದ್ದೇಶಗಳಿರ್ತವೆ. ಏನ್ ಉದ್ದೇಶ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಪಾರದರ್ಶಕವಾಗಿದ್ದೀವಿ ಅಂತ ತೋರ್ಕೊಳ್ಬೇಕು. ಆ ಪಾರದರ್ಶಕತೆ ಸುಧಾರಿಸಬೇಕು ನಮ್ಗೆ ಬೇಕು. ಯಾವುದೇ ಘಟನೆಗಳು, ಯಾವುದೇ ನಮೂದುಗಳಾಗಿದೆ, ಯಾವುದೇ ಚಟುವಟಿಕೆಗಳನ್ನ ನಮೂದಿಸಿದೀವಿ ಅಂದ್ರೆ ಅದಕ್ಕೆ ಒಂದು ಪುರಾವೆ ಇರಬೇಕು, ಅದಕ್ಕೊಂದು ಸಾಕ್ಷಿ ಇರಬೇಕು. ಅಂದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆಯಲ್ಲಿ ಎಲ್ಲ ಪುರಾವೆಗಳು ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ತೀವಿ.
ಇದರಲ್ಲಿ ಅಕ್ಯುರಸಿಯನ್ನ ನೋಡ್ತೀವಿ. ಲೆಕ್ಕಪತ್ರಗಳಲ್ಲಿ ಒಂದಿಷ್ಟು ನಿಖರತೆ ಇರಬೇಕು, ಅಕ್ಯುರಸಿ ಇರಬೇಕು, ಹಾಗೆ ಸಮನ್ವಯತೆ ಇರಬೇಕು. ಇದಿಷ್ಟನ್ನು ಖಚಿತಪಡಿಸಿಕೊಳ್ಳುವಂತಹ ಇದು. ಮತ್ತೆ ನಮ್ಮ ದಾಖಲೆ ನಿರ್ವಹಣಾ ವ್ಯವಸ್ಥೆಗಳು ಏನಿದೆ, ಅಂದ್ರೆ ಡಾಕ್ಯುಮೆಂಟೇಶನ್ ಏನಿದೆ, ಡಾಕ್ಯುಮೆಂಟೇಶನ್ ಅಥವಾ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಏನಿದೆ, ನಮ್ಮ ಕಾರ್ಯವಿಧಾನಗಳು ಹೇಗಿದೆ, ನಮ್ಮ ನೀತಿಗಳ ಅನುಸರಣೆಯನ್ನ, ಕಾಂಪ್ಲೈನ್ಸ್ ಲೆವೆಲ್ ಅನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಅದನ್ನು ಕೂಡ ಖಾತ್ರಿಪಡಿಸ್ಕೊಳ್ಬಹುದು. ನಮ್ಮ ಆಂತರಿಕ ನಿಯಂತ್ರಣ ವ್ಯವಸ್ಥೆ ಸರಿಯಾಗಿ ಇದೆಯಾ, ಚೆನ್ನಾಗಿ ನಡೀತಾ ಇದೆಯಾ, ಅದರಲ್ಲಿ ಏನಾದ್ರು ದೋಷಗಳಿದಾವ, ಆ ದೋಷಗಳನ್ನು ಕೂಡ ಸುಧಾರಣೆ ಮಾಡ್ಬೋದು, ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೋದು. ಇವು ಸಮವರ್ತಿ ಲೆಕ್ಕ ಪರಿಶೋಧನೆ ಉದ್ದೇಶಗಳು. ಹಾಗಾದ್ರೆ ಇದನ್ನ ಯಾವಾಗ ಮಾಡಿಸ್ಬೇಕು? ಸಮವರ್ತಿ ಲೆಕ್ಕ ಪರಿಶೋಧನೆ ನಮ್ಗೆ ಬೇಕಾ? ಯಾವಾಗ ಮಾಡಿಸ್ಬೇಕು? ಸಮವರ್ತಿ ಲೆಕ್ಕ ಪರಿಶೋಧನೆ ನಮಗೆ ಕಡ್ಡಾಯ ಇಲ್ಲ, ಸಹಕಾರ ಸಂಘಗಳಿಗೆ ಕಡ್ಡಾಯ ಇಲ್ಲ. ಸಮವರ್ತಿ ಲೆಕ್ಕ ಪರಿಶೋಧನೆ ಮಾಡಿಲ್ಲ, ಆಂತರಿಕ ಲೆಕ್ಕ ಪರಿಶೋಧನೆ ಇಟ್ ಈಸ್ ರೆಕಮೆಂಡೇಟರಿ. ಅಲ್ಲಿ ಏನಾಗತ್ತೆ, ವಾರ್ಷಿಕ ಲೆಕ್ಕ ಪರಿಶೋಧನೆ ಕಡ್ಡಾಯ, ಮ್ಯಾಂಡೇಟರಿ. ಆಂತರಿಕ ಲೆಕ್ಕ ಪರಿಶೋಧನೆ ಅದು ರೆಕಮೆಂಡೇಟರಿ, ಅದು ಶಿಫಾರಸ್ ಮಾಡ್ತೀವಿ, ನೀವು ಬೇಕಾದ್ರೆ ಮಾಡಿಸ್ಕೊಡಿ. ಸಮವರ್ತಿ ಲೆಕ್ಕ ಪರಿಶೋಧನೆ ಇಟ್ ಈಸ್ ಆಪ್ಷನಲ್. ನೀವು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು, ನಾವು ಅದನ್ನ ಒತ್ತಾಯ ಮಾಡೋದಿಲ್ಲ. ಆದ್ರೆ ಬ್ಯಾಂಕ್ಗಳಿಗೆ, ಸಹಕಾರ ಬ್ಯಾಂಕ್ಗಳಾದ್ರೆ RBI ನಿರ್ದಿಷ್ಟಪಡಿಸಿದೆ ಯಾವ್ಯಾವ ರೀತಿಯ ಬ್ಯಾಂಕ್ಗಳು ಎಷ್ಟು ಟರ್ನ್ ಓವರ್ ಆದ ನಂತರ, ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ ಎಷ್ಟು ಆದ ನಂತರ ನೀವು ಯಾವ ರೀತಿ ಇದನ್ನ ಸಮವರ್ತಿ ಲೆಕ್ಕ ಪರಿಶೋಧನೆ ಕನ್ಕರೆಂಟ್ ಆಡಿಟ್ ಮಾಡ್ಕೊಳ್ಬೇಕು ಅಂತೇಳಿ ಒಂದಿಷ್ಟು ಮಾರ್ಗದರ್ಶಿ ಸೂಚನೆ ಕೊಟ್ಟಿದೆ. ಆದ್ರೆ ಅದು ಕೂಡ RBI ಕೂಡ ಸಹಕಾರ ಸಂಘಗಳು ಮಾಡ್ಬೇಕು ಅಂತ ಹೇಳಿಲ್ಲ, ಯಾಕೆಂದ್ರೆ ಅದ್ರ ಜುರಿಸ್ಟ್ರಿಕ್ಷನ್ ಅಲ್ಲ. ಹಾಗಾಗಿ ಬ್ಯಾಂಕ್ಗಳು ಮಾತ್ರ ಅವುಗಳ ವಹಿವಾಟು ನಿರ್ದಿಷ್ಟ ಮಿತಿ ದಾಟಿದ್ರೆ ಅವರು ಒಂದಿಷ್ಟು ಸಮವರ್ತಿ ಲೆಕ್ಕ ಪರಿಶೋಧನೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಬ್ಯಾಂಕ್ಗಳಿಗೆ ಒಂದು ಸ್ಲೈಡ್ ಅನ್ನ ಬ್ಯಾಂಕ್ಗಳಿಗೋಸ್ಕರ ಉಪಯೋಗಿಸೋಣ. ಬ್ಯಾಂಕ್ಗಳಿಗೆ ಯಾವಾಗ ಸಮವರ್ತಿ ಲೆಕ್ಕ ಪರಿಶೋಧನೆ ಬೇಕಾಗತ್ತೆ? ಒಂದು ಗೈಡ್ಲೈನ್ ಹೊರಡಿಸಿದೆ RBI, ಒಂದು ಮಾರ್ಗಸೂಚಿ ಹೊರಡಿಸಿದೆ. ಅದರ ಪ್ರಕಾರ ಆಂತರಿಕ ಲೆಕ್ಕ ಪರಿಶೋಧನೆ ಮತ್ತು ತನಿಖೆಗಳನ್ನ ಬಲಪಡಿಸ್ಲಿಕ್ಕೋಸ್ಕರ, ಆಂತರಿಕ ಲೆಕ್ಕ ಪರಿಶೋಧನೆ ಇದೆ ಸರ್ ನಮಗೆ ಕನ್ಕರೆಂಟ್ ಬೇಡ ಅನ್ನೋ, ಕೆಲವೊಮ್ಮೆ ಹೇಗಿರ್ತದೆ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಎಲ್ಲ ತರದ ಆಡಿಟ್ ಪ್ರಕ್ರಿಯೆಗಳು ಬೇಕಾಗತ್ತೆ. ಸ್ಟ್ಯಾಚ್ಯುಟರಿ ಮಾಡ್ಲೇಬೇಕು, ಜೊತೆಗೆ ಆಂತರಿಕ ಮಾಡ್ಕೊಂಡಿದೀವಿ, ಕ್ವಾರ್ಟರ್ಲಿ ರಿಪೋರ್ಟ್ ಕೊಡ್ತಾ ಇದೀವಿ, ಜೊತೆಗೆ ಕನ್ಕರೆಂಟ್ ಮಾಡ್ಕೊಳ್ಳಿ. ಅತಿ ದೊಡ್ಡ ಶಾಖೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸಹಕಾರ ಬ್ಯಾಂಕ್ಗಳಲ್ಲಿ ಶಾಖೆ ಇಲ್ಲ, ಒಂದೇ ಬ್ಯಾಂಕ್ ಇದೆ, ದೊಡ್ಡ ಬ್ಯಾಂಕು, ಅಥವಾ ದೊಡ್ಡ ದೊಡ್ಡ ಶಾಖೆಗಳಿದೆ, ಸಣ್ಣ ಸಣ್ಣ ಬ್ಯಾಂಕ್ ಶಾಖೆಗಳಲ್ಲಿ ಆಂತರಿಕ ಸಮವರ್ತಿ ಲೆಕ್ಕ ಪರಿಶೋಧನೆ ಬಗ್ಗೆ ಅವರೇನು ಹೇಳೋದಿಲ್ಲ. ಆದ್ರೆ ದೊಡ್ಡ ದೊಡ್ಡ ಬ್ರಾಂಚ್ಗಳಲ್ಲಿದ್ರೆ, ದೊಡ್ಡ ಬ್ರಾಂಚ್ಗಳಿದೆ, ಅದರಲ್ಲಿ ತುಂಬಾ ವ್ಯವಹಾರಗಳಾಗತ್ತೆ, ಎಲ್ಲ ರೀತಿಯ ವ್ಯವಹಾರಗಳತ್ತೆ. ಅದಕ್ಕೆ ಕೂಡ ಇಟ್ ರೆಕಮೆಂಡ್ಸ್, ಶಿಫಾರಸ್ ಮಾಡುತ್ತೆ. ಅಂದ್ರೆ ಇದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮೆಷರ್ಸ್ಗೆ ಪೂರಕವಾಗಿ ಇದು ಬರಬೇಕು, ಅದು ಇಟ್ ಶುಡ್ ಸಪೋರ್ಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ರೀತಿಯಲ್ಲಿ, ಮತ್ತೆ ಕಾರ್ಯವಿಧಾನಗಳಲ್ಲಿ ಅಥವಾ ವ್ಯವಸ್ಥೆಗಳಲ್ಲಿ ಯಾವುದೇ ಲೋಪವಿಲ್ಲ, ಆ ರೀತಿ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಇಟ್ ಗ್ಯಾರಂಟೀಸ್. ಟು ಗ್ಯಾರಂಟಿ ದೋಸ್ ಆಕ್ಟಿವಿಟೀಸ್ ವಿ ವಿಲ್ ರೆಕಮೆಂಡ್ ಅಂತಾರೆ. ಯಾವ್ದಾದ್ರು ಲೋಪದೋಷಗಳಾಗಿದೆ ಅಥವಾ ಅಕ್ರಮಗಳಾಗಿದೆ, ಲೋಪದೋಷಗಳು ಅಂದ್ರೆ ಸಣ್ಣ ಪುಟ್ಟ ಕಣ್ ತಪ್ಪಿನಿಂದ ಆಗುವಂತ ತಪ್ಪುಗಳು, ಅಕ್ರಮಗಳು ಅಂದ್ರೆ ಸರಿಯಾದ ಕ್ರಮವಿಲ್ಲದೆ ಇರುವಂತದ್ದು, ಮಿಸ್ಅಪ್ರೋಪ್ರಿಯೇಷನ್, ಫ್ರಾಡ್, ಅದನ್ನ ಸಮಯಕ್ಕೆ ಸರಿಯಾಗಿ ಹಚ್ಚುವಂಥದ್ದು ಅಥವಾ ಪತ್ತೆ ಹಚ್ಚುವಂಥದ್ದು ಮತ್ತು ತಡೆಯುವಂಥದ್ದು ಈ ಕನ್ಕರೆಂಟ್ ಆಡಿಟ್ ಆದ್ರೆ ಈಸಿ. ಹಾಗಾಗಿ ಸಹಕಾರಿ ಬ್ಯಾಂಕ್ಗಳಿಗೆ ಏನ್ ಹೇಳ್ತಾರೆ ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂತಾನೆ ಹೇಳ್ತಾರೆ. ಇದು ಸಮವರ್ತಿ ಲೆಕ್ಕ ಪರಿಶೋಧನೆ ಅಳವಡಿಸ್ಕೊಡಿ, ಯಾಕೆಂದ್ರೆ ಇದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಎನೇಬಲ್ ಮಾಡುತ್ತೆ. ಇಟ್ ಟ್ರಿಗರ್ಸ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್. At the earliest, it triggers the management to take some initiation regarding certain faults or ಇದು ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳಿ ಅಂತ. ಹಾಗಾಗಿ ಅಂಥದನ್ನ ಪತ್ತೆ ಹಚ್ಚಲಿಕ್ಕೆ, ವಂಚನೆ ವಹಿವಾಟುಗಳನ್ನ ತಡಿಲಿಕ್ಕೆ ಇದು ಸಹಾಯ ಮಾಡುತ್ತೆ. ಆ ಕಾರಣದಿಂದಾಗಿ ಬ್ಯಾಂಕಿನ ಏನು ಮ್ಯಾನೇಜ್ಮೆಂಟ್ ಇದೆ
ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಶಾಖೆಗಳು ಯಾವುದ್ಯಾವುದನ್ನು ಮಾಡಬೇಕು, ವ್ಯಾಪಾರ ಕಾರ್ಯಾಚರಣೆಗಳ ವ್ಯಾಪ್ತಿ ಏನಿದೆ, ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಸರಿಯಾದ ವರದಿ ನೀಡುವ ವಿಧಾನ, ಇವುಗಳ ಬಗ್ಗೆ ಎಲ್ಲ ಅಲ್ಲಿ ಹೇಳ್ತಾರ. ಇದರದ್ದು ಗೈಡ್ಲೈನ್ಸ್ ಅನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ ಏನೇನ್ ಪ್ರಕ್ರಿಯೆ ತಗೊಳ್ಬೇಕು, ಏನೇನ್ ನೋಡ್ಬೇಕು ಅನ್ನೋದು ಕೂಡ ಇದೆ ಬ್ಯಾಂಕಿನಲ್ಲಿ. ನಾನು ಅದ್ರ ಬಗ್ಗೆ ಹೆಚ್ಚು ಹೋಗೋದಿಲ್ಲ, ಸಹಕಾರ ಸಂಸ್ಥೆಗಳಿಗೆ ನಾನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದ್ರಿಂದ. ಹಾಗಾದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆ ಯಾರಿಂದ ಮಾಡಿಸ್ಬೇಕು? ಇವರಿಂದನೇ ಮಾಡಿಸ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಆಂತರಿಕ ಲೆಕ್ಕ ಪರಿಶೋಧನೆ ಮಾಡೋದಿದ್ರು ಇಂತಿಂತವರಿಂದನೇ ಮಾಡಿಸ್ಬೇಕು ಅಂತಿಲ್ಲ. ಆದ್ರೆ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿದ್ರೆ ಇಂಥವರಿಂದನೇ ಅಂತಿದೆ. ಸ್ಟ್ಯಾಚ್ಯುಟರಿ ಆಡಿಟ್ ಅಂತೂ ಇಂತಿಂತವ್ರು ಅಂತ ಕಾಯ್ದೆನೆ ಹೇಳಿದೆ. ಆದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆ ಯಾರಿಂದ ಮಾಡಿಸ್ಬೇಕು ಅಂತ ಎಲ್ಲೂ ನಿರ್ದಿಷ್ಟವಾಗಿ ಹೇಳಿಲ್ಲ. ಹಾಗಾಗಿ ಇದನ್ನು ಕೂಡ ಇದರಿಂದ ಇರುವಂತದ್ದು ನಾವು ಅಥವಾ ಆಡಳಿತ ಮಂಡಳಿಯಲ್ಲಿ ಅನುಭವಿಸ್ತಿದ್ರೆ ಅವರಿಂದನೇ ಕನ್ಕರೆಂಟ್ ಆಡಿಟ್ ಮಾಡಿಸ್ತೀವಿ, ಅಥವಾ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರಿಂದ ಮಾಡಿಸ್ತೀವಿ, ಅಥವಾ ಇಲಾಖೆಯ ನಿವೃತ್ತ ಅಧಿಕಾರಿಗಳಿದ್ದಾರೆ ಅವರಿಂದ ಮಾಡಿಸ್ತೀವಿ, ಅಥವಾ ಬಾಹ್ಯ ವೃತ್ತಿಪರ ಲೆಕ್ಕ ಪರಿಶೋಧಕರಿಂದ ಮಾಡಿಸ್ತೀವಿ. ಯಾವುದರಿಂದ ಬೇಕಾದ್ರೂ ಮಾಡಿಸ್ಬೋದು. ಸ್ನೇಹಿತರೆ, ಇಲ್ಲಿ ನಾನು ಒಂದು ವಿಷಯವನ್ನ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ 2013ಗಿಂತ ಮೊದಲು ಸಹಕಾರ ಸಂಸ್ಥೆಗಳಲ್ಲಿ, ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇಲಾಖೆ ರೆಕಮೆಂಡ್ ಮಾಡ್ತಿತ್ತು, ಒಂದು 441 ಆಡಿಟ್ ಮಾಡಿಸಿ, 441 ಆಡಿಟ್. ಅದು ಕನ್ಕರೆಂಟ್ ಆಡಿಟ್. ಇಲಾಖೆಯ ಒಬ್ಬ ಸಿಬ್ಬಂದಿ ಆ ಸಂಸ್ಥೆಯ ವ್ಯವಹಾರಗಳಿಗೆ ಅನುಗುಣವಾಗಿ ಯಾರು ಆಡಿಟ್ ಮಾಡಬಹುದು ಅಂತವರ ಕ್ಯಾಡರ್ ನೋಡಿ ಅಂತವರನ್ನ ಡೆಪ್ಯುಟೇಷನ್ ಮಾಡ್ತಿತ್ತು, ಇಂಥವರಿಂದ ಮಾಡಿಸಿ ಅಂತ. ಆ ಆಯ್ಕೆಯನ್ನ ಸಹಕಾರ ಸಂಘ ಕೊಡ್ತಿತ್ತು. ಅವರು ತಮ್ಮ ಮೀಟಿಂಗ್ ನಲ್ಲಿ 441 ಆಡಿಟ್ ನಾವು ಮಾಡಿಸೋಣ ಅಂತ ಹೇಳಿ ಮಾಡಿ ಒಂದು ಅಪ್ಲಿಕೇಶನ್ ಕೊಟ್ರೆ, ಅವರು ಡೆಪ್ಯುಟೇಷನ್ ಮೇಲೆ ಒಬ್ಬ ಹಿರಿಯ ಲೆಕ್ಕ ಪರಿಶೋಧಕರನ್ನ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಡೆಲಿಗೇಟ್ ಮಾಡ್ತಿದ್ರು ಅಥವಾ ಡೆಪ್ಯೂಟ್ ಮಾಡ್ತಾ ಇದ್ರು. ಅವರಿಗೆ ಏನು ಇಲಾಖೆ ಮಾನದಂಡಗಳ ಪ್ರಕಾರ ಸಂಬಳ ಕೊಡ್ಬೇಕಾಗಿತ್ತು ಅದನ್ನು ನಿಗದಿಪಡಿಸಿ ಕಳಿಸ್ತಿದ್ರು, ಅದನ್ನು ಕೊಡ್ಬೇಕಾಗಿತ್ತು. ಥ್ರೂಟ್ ದಿ ಇಯರ್ ಹಿ ಇಸ್ ಅ ನಾನ್ ಅಪಾಯಿಂಟೆಡ್ ಎಂಪ್ಲಾಯಿ ಅನ್ನೋ ತರದಲ್ಲಿ. ಈಸ್ ಎಂಪ್ಲಾಯಿ ಆಫ್ ದಿ ಗವರ್ಮೆಂಟ್ ಬಟ್ ವರ್ಕಿಂಗ್ ಹಿಯರ್. ಆ ರೀತಿ ಕೆಲಸ ಮಾಡಿಸ್ತಿದ್ರು. ನಮ್ಮಲ್ಲಿ ಹಿಂದೆ ಅನೇಕರಿಗೆ ಇದು ಗೊತ್ತಿದೆ. ಸೊ ಅದು ಕನ್ಕರೆಂಟ್ ಆಡಿಟ್, 441 ಆಡಿಟ್, KSR ರೂಲ್ಸ್ ಪ್ರಕಾರ, KCSR ಪ್ರಕಾರ. ಈಗ ಯಾರಿಂದ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಆ ತರದ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸಾಮಾನ್ಯವಾಗಿ ಅರ್ಹ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ನೇಮಿಸಿ ಅಂತ ಹೇಳ್ಕೊಳ್ತೀವಿ. ಹೆಚ್ಚಿನದಾಗಿ ಚಾರ್ಟರ್ಡ್ ಅಕೌಂಟೆಂಟ್ ದೇ ಆರ್ ವೆಲ್ ಎಕ್ವಿಪ್ಡ್. ಇಲಾಖಾ ಲೆಕ್ಕ ಪರಿಶೋಧಕರು ಕೂಡ ಇದನ್ನು ನಿರ್ವಹಿಸ್ತಾರೆ. ಆದರೆ ಇಲಾಖಾ ಲೆಕ್ಕ ಪರಿಶೋಧಕರಲ್ಲಿ ಅವರಲ್ಲೇ ಈಗ ಶಾರ್ಟೇಜ್ ಆಫ್ ಹ್ಯಾಂಡ್ಸ್ ಇರೋದ್ರಿಂದ ಯಾರಾದ್ರೂ ಈಗ ಕೊಟ್ರೆ ನಮ್ಮಲ್ಲಿ ಹ್ಯಾಂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಲ್ಲಿ ಆಡಿಟ್ ಮಾಡುವಂತಹ ವರ್ಗದ ಇದು ಕೊರತೆ ಇದೆ, ನೌಕರರ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ. ಅದೇ ಸಹಕಾರಿ ಬ್ಯಾಂಕ್ಗಳಿಗೆ ಆದ್ರೆ RBI ನಿಂದ ಅನುಮೋದನೆಗೊಂಡಂತ ಚಾರ್ಟರ್ಡ್ ಅಕೌಂಟೆಂಟ್ ನೇಮಕ ಮಾಡ್ಕೊಳ್ಬೇಕು. ಅದು ಆಲ್ರೆಡಿ ಇಟ್ ಇಸ್ ದೇರ್. ಇನ್ನು ಯಾವಾಗ ಮಾಡಿಸ್ಬೇಕು, ಇದಕ್ಕೇನಾದ್ರು ಮಾನದಂಡ ಇದೆಯಾ? ಸಮವರ್ತಿ ಲೆಕ್ಕ ಪರಿಶೋಧನೆ ಈಗಾಗಲೇ ಹೇಳ್ದಂಗೆ ಸಹಕಾರ ಸಂಘಗಳಿಗೆ ಕಡ್ಡಾಯ ಇಲ್ಲ. ಆದ್ರೆ ವ್ಯಾವಹಾರಿಕ ಮಾನದಂಡಗಳಿಗೆ ಅನುಗುಣವಾಗಿ 5 ಕೋಟಿಗೆ ಮೀರಿದ ಸಂದಾಯಿತ ಬಂಡವಾಳ ಅಂದರೆ ಪೈಡ್ ಅಪ್ ಕ್ಯಾಪಿಟಲ್ 5 ಕೋಟಿಗಿಂತ ಜಾಸ್ತಿ ಇದ್ದಲ್ಲಿ, ಅಥವಾ 25 ಕೋಟಿಗಿಂತ ಹೆಚ್ಚು ದುಡಿಯುವ ಬಂಡವಾಳ ಇದ್ದಲ್ಲಿ ಅಂತಹ ಕೋಪರೇಟಿವ್ ಸೊಸೈಟೀಸ್ ಅಥವಾ ಸಹಕಾರ ಸಂಘಗಳು ಸಂಸ್ಥೆಯ ಸಮವರ್ತಿ ಲೆಕ್ಕ ಪರಿಶೋಧನೆ ಮಾಡುವಂಥದ್ದು ಅಪೇಕ್ಷಣೀಯ. ಇಟ್ ಈಸ್ ರೆಕಮೆಂಡೇಟರಿ, ಇಟ್ ಈಸ್ ರೆಕಮೆಂಡೆಡ್. ಇದು ಒಂದು ಮಾನದಂಡ. ಸಮವರ್ತಿ ಲೆಕ್ಕ ಪರಿಶೋಧನೆ ಮ್ಯಾನೇಜ್ಮೆಂಟಿನ ಡಿಸಿಷನ್ ಇದು. ಹಾಗಾಗಿ ಅದ್ರ ಮುಂದೆ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳಿದಾಗ ಹೇಳ್ತೀನಿ ನಾನು. ಯಾವಾಗ ವರದಿ ನೋಡ್ಬೇಕು? ಸಮವರ್ತಿ ಲೆಕ್ಕ ಪರಿಶೋಧನೆ ಕಂಟಿನ್ಯೂಸ್ ನಡೀತಾ ಇರ್ತದೆ, ನಿರಂತರವಾಗಿ ನಡೀತಾ ಇರ್ತದೆ, ಆನ್ ಡೈಲಿ ಬೇಸಿಸ್. ಇಟ್ಸ್ ಎ ಕಂಟಿನ್ಯೂಸ್ ಅಂಡ್ ರೆಗ್ಯುಲರ್ ಪ್ರಾಸೆಸ್. ಯಾವುದೇ ಲೋಪದೋಷಗಳು ಆದ್ರೆ ಕಂಡ ಕೂಡಲೇ ನಾವು ವರದಿ ಕೊಡ್ತೀವಿ, ಮುಂದಿನ ವಾರ ಆವಾಗ ನೋಡ್ಕೊಳ್ರಿ. ಇಲ್ಲ,
ಇವತ್ತು ಇಂಥ ಇದರಲ್ಲಿ ಎಂಟ್ರಿ ತಪ್ಪಿದೆ, ಇಂಥ ರೆಸಲ್ಯೂಷನ್ ತಪ್ಪಿದೆ, ಇಂಥ ಡಾಕ್ಯುಮೆಂಟೇಶನ್ ಇಲ್ಲ, ಇಂಥ ಲೋಪಗಳಾಗ್ತಾ ಇದೆ, ಇಂಥ ಏನೇ ಕಂಡ್ರು ಅವತ್ತೇ ಸಾಧ್ಯವಾದಲ್ಲಿ ಅವತ್ತೇ ಅವ್ರಿಗೆ ಗಮನಕ್ಕೆ ತರಬೇಕು, ಅದನ್ನ ರೆಕ್ಟಿಫೈ ಮಾಡಿಸ್ಬೇಕು. ಎಷ್ಟೊಂದ್ ಸಾರಿ ಏನಾಗತ್ತೆ ಅಂದ್ರೆ ಡೇ ಎಂಡ್ ಆದ್ಮೇಲೆ ಸಾಫ್ಟ್ವೇರ್ ನಲ್ಲಿ ನೀವು ಸಾಫ್ಟ್ವೇರ್ ಹಾಕಿದ್ದೀರಿ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ಡೇ ಎಂಡ್ ಆದ್ಮೇಲೆ ಕೆಲವು ಸಾರಿ ನಾವು ಮಾಡಿಫೈ ಮಾಡ್ಲಿಕ್ಕೆ ಬರೋದಿಲ್ಲ. ಡೇ ಎಂಡ್ ಆಗೋದ್ರೊಳಗೇನೆ ಅದನ್ನ ರೆಕ್ಟಿಫೈ ಮಾಡ್ಬಿಟ್ರೆ, ಎಲ್ಲಿ ತಪ್ಪಾಗಿದೆ ಅವತ್ತೇ ಗೊತ್ತಾಗಿ ಹೇಳ್ಬಿಟ್ರೆ ಅವತ್ತು ತಪ್ಪೇ ಇರೋದಿಲ್ಲ. ಆ ರೀತಿ ನಿರಂತರವಾಗಿ ಗೊತ್ತಾಗುವಂಥದ್ದು. ಮತ್ತೆ ಯಾವ್ಯಾವ ನ್ಯೂನತೆಗಳನ್ನು ಗುರುತಿಸಿದೀವಿ ಅವ್ರು ಗುರ್ತು ಮಾಡ್ಕೊಂಡಿರ್ತಾರೆ. ಕೆಲವೊಂದು ನ್ಯೂನತೆಗಳನ್ನು ಗುರುತಿಸಿದೀವಿ, ಅದನ್ನ ರೆಕ್ಟಿಫೈ ಮಾಡಿಸಿದೀವಿ. ಯಾವ್ಯಾವ ನ್ಯೂನತೆಗಳನ್ನ ಗುರುತಿಸಿ ರೆಕ್ಟಿಫೈ ಮಾಡಿಸಿದೀವಿ ಅದರ ವರದಿಯನ್ನು ಕೊಡ್ತಾರೆ. ಡಿಫೆಕ್ಟ್ಸ್ ಅಥವಾ ನ್ಯೂನತೆಗಳು ಯಾವ್ದ್ಯಾವ್ದು ನಾವು ಗುರುತಿಸಿದೀವಿ ಅದನ್ನ ಮತ್ತು ಸರಿಪಡಿಸಿದೀವಿ, ಅದು ಒಂದು ವರ್ಗ. ಯಾವ್ದ್ಯಾವ್ದು ನ್ಯೂನತೆಗಳನ್ನು ಗುರುತಿಸಿದೀವಿ ಆದರೆ ಸರಿಪಡಿಸಲಾಗಿಲ್ಲ ಅಂದ್ರೆ ಮುಂದುವರೆದ ನ್ಯೂನತೆಗಳು, ಅವುಗಳನ್ನು ಎರಡು ಭಾಗವಾಗಿ ಕೊಡ್ತೀವಿ. ಮೊದಲನೇ ಭಾಗದಲ್ಲಿ ನಾವು ಕೆಲಸ ಮಾಡಿದೀವಿ ಅಂತ ತೋರಿಸ್ಕೊಳ್ಬೇಕಲ್ಲ, ಇಂತಿಂತ ನ್ಯೂನತೆಗಳಾಗಿತ್ತು ಅದನ್ನ ಸರಿಪಡಿಸಿದೀವಿ ಅಂತ ಹೇಳ್ಬೇಕಲ್ವಾ. ಜೊತೆಗೆ ಅದು ಮ್ಯಾನೇಜ್ಮೆಂಟಿನ ಗಮನಕ್ಕೂ ಬರ್ಬೇಕು, ನಮ್ಮಲ್ಲಿ ಇಂತಿಂತ ನ್ಯೂನತೆಗಳಾಗಿತ್ತು ಅನ್ನೋದು. ಮತ್ತೆ ಯಾವ್ದಾವ್ದು ನ್ಯೂನತೆಗಳಾಗಿತ್ತು ಅವುಗಳನ್ನ ಮುಂದುವರೆದಿದೆ, ಯಾವ್ದು ನ್ಯೂನತೆಗಳನ್ನ ಸರಿಪಡಿಸ್ಕೊಂಡಿಲ್ಲ ಕಾರಣಾಂತರದಿಂದ, ಎರಡನ್ನೂ ವರದಿಗಳನ್ನ ಇಡಬೇಕು. ನ್ಯೂನತೆಗಳನ್ನ ಓರಲ್ ಆಗಿ ಹೇಳಿ ಅವತ್ತೇ ರೆಕ್ಟಿಫೈ ಮಾಡಿಸೋದಾದ್ರು, ವರದಿಯನ್ನ ಇನ್ ರಿಟರ್ನ್ ಮೌಖಿಕವಾಗಿ ವರದಿ ನೀಡಿದರೆ ಸಾಕಾಗಲ್ವಾ? ಇಲ್ಲ, ಅದನ್ನ ಪ್ರತಿ ತಿಂಗಳಿಗೊಮ್ಮೆ ಅಥವಾ ಪ್ರತಿ ತ್ರೈಮಾಸಿಕವಾಗಿ ಒಂದು ವರದಿಯನ್ನ ನೀಡ್ತೀವಿ. ಅದರಲ್ಲಿ ನಾವು ಇಂತಿಂತ ದಿನ ಇಂತಿಂತ ಮಿಸ್ಟೇಕ್ಗಳನ್ನು ಕಂಡಿದ್ವಿ, ಅದನ್ನ ರೆಕ್ಟಿಫಿಕೇಶನ್ ಆಗಿದೆ ಅಥವಾ ಕಂಟಿನ್ಯೂ ಆಗಿದೆ, ಅದರ ವಿವರಣೆಗಳು ಇರ್ತವೆ. ಅದರ ವರದಿಯನ್ನ ಲಿಖಿತವಾಗಿ ಮ್ಯಾನೇಜ್ಮೆಂಟ್ಗೆ ಕೊಡ್ಬೇಕು, ತಿಂಗಳಿಗೊಮ್ಮೆ ಕೊಡ್ಬೇಕು. ಯೂಶುವಲ್ ಕನ್ಕರೆಂಟ್ ಆಡಿಟ್ ಇರುವಂತದ್ದೆಲ್ಲ ತಿಂಗಳಿಗೊಮ್ಮೆ ವರದಿ. ಕೆಲವೊಮ್ಮೆ ತ್ರೈಮಾಸಿಕವಾಗಿ ಮಾಡ್ತಾರೆ, ಬಟ್ ತಿಂಗಳಿಗೊಮ್ಮೆ ದೈನಂದಿನ ವೆರಿಫಿಕೇಶನ್ ಮಾಡಿದಾಗ ತಿಂಗಳಿಗೊಮ್ಮೆ ವರದಿ ಕೊಡುವುದು ಸೂಕ್ತ. ಹಾಗಾಗಿ ತಿಂಗಳಿಗೊಮ್ಮೆನಾರು ವರದಿ ಕೊಡ್ತಾರೆ. ವೀಕ್ಲಿ ಕೊಡಬಹುದು, ಆದರೆ ಯೂಶುವಲ್ ಆಗಿ ಆಡಳಿತ ಮಂಡಳಿ ಸಭೆ ನಡೆಯುವಂಥದ್ದು ಮಂತ್ಲಿ. ಹಾಗಾಗಿ ಆಡಳಿತ ಮಂಡಳಿ ಸಭೆ ಯಾವಾಗ ನಡೆಯುತ್ತೆ ಅದಕ್ಕಿಂತ ಪೂರ್ವಭಾವಿಯಾಗಿ ಈ ರಿಪೋರ್ಟ್ಗಳು ಇದ್ರೆ ಆಡಳಿತ ಮಂಡಳಿಗೆ ಅದನ್ನ ಗಮನಿಸ್ಲಿಕ್ಕೆ ಮತ್ತು ಅದರ ಮೇಲೆ ಕೆಲವೊಂದು ಕ್ರಮಗಳನ್ನ ಅಥವಾ ಅದನ್ನ ಡಿಸಿಷನ್ ತಗೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಇನ್ನು ಲೆಕ್ಕ ಪರಿಶೋಧನಾ ಶುಲ್ಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದಕ್ಕೆ ಏನಾದ್ರು ಮಾನದಂಡ ಇದೆಯಾ? ಲೆಕ್ಕ ಪರಿಶೋಧನಾ ಶುಲ್ಕಕ್ಕೆ ಇದರಲ್ಲಿ ಯಾವುದೇ ನಿರ್ದಿಷ್ಟ ಇದಕ್ಕೆ ಮಾನದಂಡ ಇದೆ. ವಾರ್ಷಿಕ ಲೆಕ್ಕ ಪರಿಶೋಧನೆ ಶಾಸನಾತ್ಮಕ ಇದಕ್ಕೆ ಒಂದು ಮಾರ್ಗಸೂಚಿ ಇದೆ. ಅದನ್ನ ಯಾವ ರೀತಿ ಕಂಡುಹಿಡಿಬೇಕು, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ವರ್ಗದ ಸೊಸೈಟಿಗಳಿಗೆ ಯಾವ್ದ್ಯಾವ್ದೋ ಅದನ್ನ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ. ಆದರೆ ಸಮವರ್ತಿ ಲೆಕ್ಕ ಪರಿಶೋಧನೆಗೆ ಯಾವುದೇ ಮಾನದಂಡ ಇಲ್ಲ. ಏನು ಆಡಳಿತ ಮಂಡಳಿ ಇಟ್ ಈಸ್ ಎ ಡೈಲಾಗ್, ಇಟ್ ಈಸ್ ಎ ಇದು ಏನು ಕಾನ್ವರ್ಸೇಷನ್ ನಡೆಸಿ ಒಂದು ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ, ಯಾರನ್ನ ನೀವು ಲೆಕ್ಕ ಪರಿಶೋಧಕರನ್ನ ಮಾಡ್ಕೊಳ್ತೀವಿ ಅವ್ರ ಹತ್ರ ಚರ್ಚೆ ಮಾಡಿ, ಇಂತಿಂತ ಕೆಲ್ಸಗಳು ಬೇಕಾಗತ್ತೆ ಸರ್, ನಿಮ್ಗೆ ಎಷ್ಟು ಕೊಡ್ಬೇಕಾಗತ್ತೆ, ಅವರು ತಮಗೆ ಬೇಕಾಗುವಂತ ಅದಕ್ಕೆ ಬೇಕಾಗುವಂತ ಮಾನವ ದಿನಗಳು ಇರ್ಬೋದು, ಅದಕ್ಕೆ ಬೇಕಾಗುವಂತ ಖರ್ಚುಗಳು ಏನ್ ಬರುತ್ತೆ, ಅದ್ರ ಮೇಲೆ ತಮ್ಮ ಅನುಭವ ಇದ್ರ ಮೇಲೆ ಅವರು ಹೇಳ್ತಾರೆ. ಅಂದ್ರೆ ಅಲ್ಲಿ 3 ಲೆಕ್ಕ ಪರಿಶೋಧಕರ ಅರ್ಹತೆ, ಅನುಭವದ ಮೇಲೆ, ವರದಿಯ ಅವಧಿ ತಿಂಗಳಿಗೊಮ್ಮೆ ಕೊಡ್ಬೇಕೋ ಡೈಲಿ ಕೊಡ್ಬೇಕೋ ಆತರ ಈ ರೀತಿ ಎಲ್ಲ ಇದು ಮಾಡ್ತೀವಿ. ಆದ್ರೆ ಯೂಶುವಲ್ ಆಗಿ ಕನ್ಕರೆಂಟ್ ಆಡಿಟ್ ಫೀಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ದ್ಯಾನ್ ದಿ ಸ್ಟ್ಯಾಚ್ಯುಟರಿ ಆಡಿಟ್ ಫೀಸ್. ಯಾಕೆಂದ್ರೆ ಸ್ಟ್ಯಾಚ್ಯುಟರಿ ಆಡಿಟ್ಗೆ ನಂಬರ್ ಆಫ್ ಮ್ಯಾಂಡೇಸ್ ಇಟ್ ವಿಲ್ ಬಿ ಫಾರ್ ಲೆಸ್ಸರ್ ದ್ಯಾನ್ ದಿ ಕನ್ಕರೆಂಟ್ ಆಡಿಟ್. ಕನ್ಕರೆಂಟ್ ಆಡಿಟ್ಗೆ ತುಂಬಾ ಮಾನವ ದಿನಗಳು ಬೇಕಾಗುತ್ತೆ. ಹಾಗಾಗಿ ಸಮವರ್ತಿ ಲೆಕ್ಕ ಪರಿಶೋಧನೆ ಶುಲ್ಕ ಯೂಶುವಲಿ ಇಟ್ ವಿಲ್ ಬಿ ಹೈಯರ್ ದ್ಯಾನ್ ದಿ ಆನ್ಯುಯಲ್ ಆಡಿಟ್. ಆನ್ಯುಯಲ್ ಆಡಿಟ್ಗೆ ಅಷ್ಟು ಖರ್ಚಾಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಕೊಡ್ಲೇಬೇಕು. ಯಾಕೆಂದ್ರೆ ಇದರ ಖರ್ಚುಗಳು ಜಾಸ್ತಿ, ಹಾಗಾಗಿ ಕೊಡ್ಬೇಕಾಗತ್ತೆ. ಇನ್ನು ಶುಲ್ಕ ಲೆಕ್ಕಾಚಾರಕ್ಕೆ ಯೂಶುವಲ್ ಆಗಿ ಪರಿಗಣಿಸಬೇಕಾಗಿದೇನು, ನಿಮ್ಮ ದುಡಿಯುವ ಬಂಡವಾಳ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ, ನಿಮ್ಮ ವ್ಯವಹಾರಗಳು ಎಷ್ಟೆಷ್ಟು ವ್ಯವಹಾರಗಳಿವೆ, ಅದರಲ್ಲಿ ಏನಾದ್ರು ಕಾಂಪ್ಲಿಕೇಶನ್ಸ್ ಇದೆಯಾ, ಎಲ್ಲ ತಳಕ್ ಹಾಕೊಂಡಿದಾವ,
ವ್ಯವಹಾರದ ಪ್ರಮಾಣ ಏನಿದೆ, ದುಡಿಯುವ ಬಂಡವಾಳ ಬೇರೆ, ವ್ಯವಹಾರದ ಪ್ರಮಾಣ ಬೇರೆ, ವರ್ಕಿಂಗ್ ಕ್ಯಾಪಿಟಲ್ ಬೇರೆ, ಆನ್ಯುವಲ್ ಟರ್ನ್ ಓವರ್ ಬೇರೆ. ಮತ್ತೆ ವರದಿ ಅವಧಿ ಯಾವುದು? ನೀವು ಮಂತ್ಲಿ ಹೇಳ್ತಾರೋ 3 months ಒಂದ್ಸರಿ ಹೇಳ್ತಿರೋ? ಯಾವ ರೀತಿ ವರದಿ ಕೊಡ್ಬೇಕು? ನಾವು ಲೆಕ್ಕ ಪರಿಶೋಧಕರು ಉಪಯೋಗಿಸುವಂತ ಮಾನವ ದಿನಗಳು ಎಷ್ಟು ನಂಬರ್ ಆಫ್ ಮ್ಯಾಂಡೇಸ್ ಆಗತ್ತೆ ನಿಮ್ಮ ವರದಿ ಕೊಡ್ಲಿಕ್ಕೆ, ಮಂತ್ಲಿ ಇರ್ಲಿ ಕ್ವಾರ್ಟರ್ಲಿ ಯಾವ್ದು ಇರ್ಲಿ. ಒಂದು ಆಡಿಟ್ ಸೈಕಲ್ಗೆ ಎಷ್ಟು ಮ್ಯಾಂಡೇಸ್ ಬೇಕಾಗತ್ತೆ ಅಂತ ಲೆಕ್ಕಾಚಾರ ಆಗ್ತದೆ. ಅವರ ಅರ್ಹತೆ, ಅನುಭವ. ಒಬ್ಬ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರೆ ಹಿ ಮೇ ಚಾರ್ಜ್ ಮೋರ್. ಈಗಷ್ಟೇ CA ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ದೇ ಮೇ ಚಾರ್ಜ್ ಲೆಸ್. ಆಬ್ವಿಯಸ್ಲಿ ಒಬ್ಬ ಸೀನಿಯರ್ ಅಡ್ವೊಕೇಟ್ಗೂ ಒಬ್ಬ ಜೂನಿಯರ್ ಅಡ್ವೊಕೇಟ್ಗೂ ವ್ಯತ್ಯಾಸಗಳಿದೆ. ಒಬ್ಬ ಸೀನಿಯರ್ ಡಾಕ್ಟರ್ಗೂ ಒಬ್ಬ ಜೂನಿಯರ್ ಡಾಕ್ಟರ್ಗೂ ವ್ಯತ್ಯಾಸ ಇದೆ. ಹಾಗೇನು ಎಲ್ಲ ಪ್ರೊಫೆಷನ್ ಅದೇ. ಇದೇ ರೀತಿ ಬೇರೆ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಏನ್ ಕೊಡ್ತಾ ಇದ್ದಾರೆ, ಶುಲ್ಕ ಪದ್ಧತಿ ಹೇಗೆ ಮಾಡ್ತಾ ಇದ್ದಾರೆ? ಕೊನೆಯಲ್ಲಿ ನೀವು ಯಾರನ್ನ ನೇಮಕ ಮಾಡ್ತಿರೋ ಅವರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಅವ್ರ ಹತ್ರ ಕೇಳ್ತೀರಿ ನೀವು ಎಷ್ಟು ಬೇಕಾಗತ್ತೆ ಅಂತ. ಅದಕ್ಕೆ ಇಷ್ಟು ಬೇಕಾಗತ್ತೆ ಅಂತ ಹೇಳ್ತಾರೆ. ಇನ್ನು ಈ ನೇಮಕಾತಿ ಪ್ರಕ್ರಿಯೆ ಹೇಗ್ ಮಾಡ್ಬೇಕು ಹಾಗಾದ್ರೆ? ಆಸ್ ಯೂಶುವಲ್ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಏನ್ ನೇಮಕಾತಿ ಪ್ರಕ್ರಿಯೆ ಸ್ವಲ್ಪ ವ್ಯತ್ಯಾಸದೊಂದಿಗೆ ಇದು ಶುರುವಾಗುತ್ತೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸಗಳು ಕೂಡ ಹೇಳ್ತೀನಿ. ಸಮವರ್ತಿ ಲೆಕ್ಕ ಪರಿಶೋಧನೆ ನಮ್ಮ ಸಂಸ್ಥೆಯ ಬೈಲಾದಲ್ಲಿ ಅವಕಾಶ ಇದೆಯನ್ನ ಕೊಡಿ. ನೀವು ಸಮವರ್ತಿ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಬೈಲಾದಲ್ಲಿ ಅವಕಾಶ ಇಲ್ಲ ಅಂದ್ರೆ ಮಾಡಿಸ್ಲಿಕ್ಕಾಗೋದೇ ಇಲ್ಲ. ಬೈಲಾದಲ್ಲಿ ನಿಮ್ಮ ಸಮವರ್ತಿ, ಅದಕ್ಕೋಸ್ಕರನೇ ವಾರ್ಷಿಕ ಲೆಕ್ಕ, ಶಾಸನಬದ್ಧ ಲೆಕ್ಕ ಪರಿಶೋಧನೆ, ಆಂತರಿಕ ಲೆಕ್ಕ ಪರಿಶೋಧನೆ, ಎಲ್ಲ ಆಡಳಿತಾತ್ಮಕ ಲೆಕ್ಕ ಪರಿಶೋಧನೆ ಎಲ್ಲದಕ್ಕೂ ಅವಕಾಶ ಇಟ್ಕೊಂಡೇ ಬೈಲಾದಲ್ಲಿ ಮಾಡ್ಕೊಳ್ಳಿ. ನಿಮ್ ಬೈಲಾದಲ್ಲಿ ಆ ರೀತಿ ಪ್ರಾವಧಾನ ಇದೆಯಾ? ಸಮವರ್ತಿ ಲೆಕ್ಕ ಪರಿಶೋಧನೆ ಯಾರಿಂದ ನಡೆಸೋದು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ. ನಾನು ಈಗಾಗಲೇ ಯಾರ್ಯಾರಿಂದ ಮಾಡಿಸ್ಬೋದು ಅಂತ ಹೇಳಿದ್ರೆ ಅದ್ರಲ್ಲಿ ಯಾರಿಂದ ಮಾಡಿಸೋಣ ಅಂತ ನೀವು ತೀರ್ಮಾನ ಮಾಡ್ಬೇಕು. ಸದಸ್ಯರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಯಾರಿಗಾದ್ರೂ ಅದರಲ್ಲಿ ಪರಿಣಿತಿ ಇದ್ರೆ ಅವರನ್ನು ಪರಿಗಣಿಸಬಹುದಾ ಅಂತ ನೋಡ್ಬೋದು. ಇದರಲ್ಲಿ ಸದಸ್ಯರಿಂದ ಮಾಡಿಸುವಂತಿಲ್ಲ ಅಥವಾ ನಿರ್ದೇಶಕರಿಂದ ಮಾಡಿಸುವಂತಿಲ್ಲ ಅಥವಾ ಅವರು ಸದಸ್ಯರೇತರರಾಗಿರ್ಬೇಕು ಅಥವಾ ಸದಸ್ಯರಾಗಿರ್ಬೇಕು, ಯಾವುದೇ ಮಾನದಂಡಗಳಿಲ್ಲ. ಅದೇ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಮಾಡೋದಿದ್ರೆ he should not be a member of your cooperative society. ನಿಮ್ಮ ಸಂಸ್ಥೆಯ ಸದಸ್ಯರಾದವರು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಮಾಡುವಂತಿಲ್ಲ. ಆದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆಗೆ ಅವ್ರ ಮೆಂಬರೋ ನಾನ್ ಮೆಂಬರೋ, ನಿಮ್ ವ್ಯಾಪ್ತಿ ಒಳಗಿದಾರೋ ವ್ಯಾಪ್ತಿ ಒಳಗಿಲ್ವೋ, ನಿಮ್ ಡೈರೆಕ್ಟರೋ ಅಥವಾ ಸಿಬ್ಬಂದಿಗಳೋ ಯಾರಿಂದ ಬೇಕಾದ್ರೂ ಮಾಡಿಸ್ಬೋದು. ಯಾಕೆಂದ್ರೆ ಇದು ಇಂಟರ್ನಲ್. ನಮ್ಗೆ ಅಕಸ್ಮಾತ್ ಇಲ್ಲಿ ಯಾರು ಸಿಕ್ಕಿಲ್ಲ ಅಂದ್ರೆ ಬಾಹ್ಯ ತಜ್ಞರನ್ನು ನೋಡ್ಬೋದು. ನಮ್ಗೆ ಯಾರು ಬಾಹ್ಯವಾಗಿ ನಮ್ಮಲ್ಲಿ ಎಕ್ಸ್ಟರ್ನಲ್ ಆಗಿ ಸಿಗ್ತಾರ ಅವರನ್ನು ನೋಡ್ಬೋದು. ಅಂದ್ರೆ ಈ ಇದರಲ್ಲಿ ಅಪಾಯಿಂಟ್ಮೆಂಟ್ ಇರ್ಬೋದು, ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಇರ್ಬೋದು. ಈ ರೀತಿ ಬೇರೆ ಬೇರೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಎಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡ್ಬೇಕು, ಚರ್ಚೆ ಮಾಡಿ ಎಲ್ಲ ಆಯಾಮಗಳಿಂದ ಡಿಫರೆಂಟ್ ಪ್ಯಾರಾಮೀಟರ್ಸ್ ಎಲ್ಲ ಇದರಿಂದ ಡೈಮೆನ್ಷನ್ಸ್ ಇಂದ ನೋಡಿ ನಾವು ನಿರ್ಣಯಿಸಬೇಕಾಗತ್ತೆ. ಅತಿ ಮುಖ್ಯವಾಗಿರುವಂತದ್ದು ಸಮವರ್ತಿ ಲೆಕ್ಕ ಪರಿಶೋಧಕರು ಯಾವ್ದಾವ್ದನ್ನ ನೋಡ್ಬೇಕು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಸ್ಕೋಪ್ ಆಫ್ ಆಡಿಟ್ ಅಂತೀವಿ ನಾವು. ಸ್ಕೋಪ್ ಏನು ಅಂತ, ಆಡಿಟ್ ಸ್ಕೋಪ್. ಈಗ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಏನೇನ್ ಮಾಡ್ಬೇಕು ಅಂತ ಲೆಕ್ಕ ಪರಿಶೋಧನೆ ಇಲಾಖೆನೇ ಸೂಚನೆ ಕೊಟ್ಬಿಟ್ಟಿದೆ. ಇಂತಿಂತದ್ ನೋಡ್ಬೇಕು ಮತ್ತು ಅದಕ್ಕೆ ಇಂಥದೇ ನಿರ್ದಿಷ್ಟವಾದಂತಹ ನಮೂನೆ ಇದೆ, ಇಂಥದ್ರಲ್ಲಿ ವರದಿ ಕೊಡ್ಬೇಕು. ಪತ್ತಿನ ಸಹಕಾರಿಗಳಾದ್ರೆ ಈ ರೀತಿ ಕೊಡ್ಬೇಕು, ಪ್ಯಾಕ್ಸ್ಗಳು ಅಥವಾ ಕೃಷಿ ಸಹಕಾರಿಗಳಾದ್ರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿಗಳಾದ್ರೆ ಇಂಥದ್ದು ಕೊಡ್ಬೇಕು. MPCS ಆದ್ರೆ ನಮೂನೆಗಳಿದೆ, ಅಲ್ಲಿ ಏನೇನ್ ನೋಡ್ಬೇಕು ಅನ್ನೋದು ನಿರ್ದಿಷ್ಟತೆ ಇದೆ. ಹೇಗ್ ನೋಡ್ಬೇಕು, ಏನ್ ನೋಡ್ಬೇಕು ಎಲ್ಲದಕ್ಕೂ ನಿರ್ದಿಷ್ಟತೆ ಇದೆ ಶಾಸನಾತ್ಮಕ ಲೆಕ್ಕ ಪರಿಶೋಧನೆಗೆ. ಆಂತರಿಕ ಲೆಕ್ಕ ಪರಿಶೋಧನೆ ಆಗ್ಲಿ ಅಥವಾ ಸಮವರ್ತಿ ಲೆಕ್ಕ ಪರಿಶೋಧನೆ ಆಗ್ಲಿ ಯಾವ್ಯಾವ ವಿಷಯ ಕವರ್ ಮಾಡಬೇಕು ಅನ್ನೋದು ಇಟ್ ಈಸ್ ಅ ಮ್ಯಾನೇಜ್ಮೆಂಟ್ ಡಿಸಿಷನ್. Management has to decide as to what are the aspects or what are the processes that are subject to the audit. ಅದನ್ನ ಅವರು ಹೇಳ್ಬೇಕು. ಹಾಗೇನೆ ಅವರು ವರದಿ ಕೊಡುವಂತಹ ಏನು ಇಂಟರ್ವಲ್ ಇದೆ ಅದ್ರ ಬಗ್ಗೆನೂ ಡಿಸೈಡ್ ಮಾಡಿ ಹೇಳ್ಬೇಕು. ಮಾಸಿಕವಾಗಿ ವರದಿ ಕೊಡ್ಬೇಕು. ಸಮವರ್ತಿ ಲೆಕ್ಕ ಪರಿಶೋಧನೆ ವರದಿ ಬೇರೆ, ಅವರು ತಮಗೆ ಗೊತ್ತಾಗಿರುವಂತಹ ನ್ಯೂನತೆಗಳನ್ನ ಮೌಖಿಕವಾಗಿ ವ್ಯಕ್ತಪಡಿಸೋದು ಬೇರೆ. ಅವ್ರ ದೈನಂದಿನ ಬೇಸಿಸ್ ನಲ್ಲಿ as and when it happens, as and when it is identified,
ತಕ್ಷಣನೇ ಹೇಳ್ತಾರೆ, ಅದು ಬೇರೆ. ಆದ್ರೆ ಒಂದು ವರದಿ ಕೂಡ ಕೊಡ್ಬೇಕಾಗತ್ತೆ. ಆ ವರದಿಗೆ ಯಾಕೆ ಕೊಡ್ಬೇಕು? ಮಾಸಿಕ ಕೊಡಿ, ತ್ರೈಮಾಸಿಕ ಕೊಡಿ. ಅವ್ರಿಗೆ ಕೊಡ್ಬೇಕಾದಂತ ಗೌರವಧನ, ಸಂಭಾವನೆ, ಇತರೆ ವೆಚ್ಚಗಳು, GST ಕೊಡ್ಬೋದಾ, GST ಕೊಡ್ಬೇಕಾ ಬೇಡವಾ, ಈ ರೀತಿ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ಬೇಕಾಗತ್ತೆ. ಚರ್ಚೆ ಮಾಡಿ ಅವರಿಗೆ ಖರ್ಚು ವೆಚ್ಚಗಳನ್ನೆಲ್ಲ ಭರಿಸಲಿಕ್ಕೆ ಏನ್ ತೀರ್ಮಾನ ಮಾಡ್ತೀರಿ. ಯಾರನ್ನ ನೀವು ಯೋಚನೆ ಮಾಡಿದಿರೋ ಪ್ರಾಬಬಲ್ ಆಡಿಟರ್ಸ್, ನಿಮಗೆ ಪ್ರಾಬಬಲ್ ಆಡಿಟರ್ಸ್ ಯಾರಿದಾರೋ ಅವ್ರ ಜೊತೆಗೆ ಒಂದ್ಸರಿ ಚರ್ಚೆ ಮಾಡಿ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳ್ಬೇಕು. ನೇಮಕಾತಿ ಪ್ರಕ್ರಿಯೆಗಳನ್ನು ಹೇಗ್ ಮುಂದೆ, ಹಂಗಾದ್ರೆ ಇದನ್ನ ಕಡ್ಡಾಯವಾಗಿದೆಯಾ? ಸಮವರ್ತಿ ಲೆಕ್ಕ ಪರಿಶೋಧನೆ ಕಡ್ಡಾಯ ಇಲ್ಲ ಅನ್ನೋದನ್ನ ಸಾರಿ ಹೇಳಿದೀನಿ. ಹಾಗಾಗಿ ಕಡ್ಡಾಯ ಇಲ್ಲದೆ ಇರೋದ್ರಿಂದ ನೇಮಕಾತಿಗೆ ಸಾಮಾನ್ಯ ಸಭೆಯ ಒಪ್ಪಿಗೆ ಬೇಕಿಲ್ಲ. ಆದ್ರಿಂದ ಆಡಳಿತ ಮಂಡಳಿ ತಾನು ನಿರ್ಣಯ ಮಾಡಿ ಲೆಕ್ಕ ಪರಿಶೋಧಕರನ್ನು ನೇರ್ಕೋಬಹುದು. ಆದ್ರೆ ಒಂದು ಕಂಡೀಷನ್ ಇದೆ, ನಿಮ್ಮಲ್ಲಿ ಶಾಸನಬದ್ಧ ಲೆಕ್ಕ ಪರಿಶೋಧನೆ ನಡೆಯುತ್ತೆ. ಆಂತರಿಕ ಲೆಕ್ಕ ಪರಿಶೋಧಕರು ನೇಮಕ ಮಾಡ್ಕೊಂಡಿದ್ದೀರಿ ಅಂದ್ರೆ ಅವರಿಬ್ಬರಿಗೆ ಹೊರತಾದವರನ್ನ ನೀವು ಸಮವರ್ತಿ ಲೆಕ್ಕ ಪರಿಶೋಧನೆಗೆ ನೇಮಿಸ್ಕೊಳ್ಬೇಕು. ಅಂದ್ರೆ statutory auditor and internal auditor, they are not entitled for concurrent audit. Concurrent auditor should be a different person or different institution. ಅದನ್ನ ನಾವು ನೋಡ್ಕೊಳ್ಬೇಕು. ಇನ್ನು ವರದಿಯನ್ನ ಹೇಗೆ ಪರಿಗಣಿಸಬೇಕು? ಸಮವರ್ತಿ ಲೆಕ್ಕ ಪರಿಶೋಧನಾ ವರದಿಯನ್ನ ನಾನು ಈಗ ಮತ್ತೆ ಹೇಳ್ತಾ ಇದ್ದೀನಿ. ವರದಿ ಕೊಡೋದು, ಲಿಖಿತವಾಗಿ ಕೊಡುವಂತದ್ದು ಬೇರೆ. ವರದಿ ಕೊಟ್ಟ ನಂತರ ಅದನ್ನ ಆಡಳಿತ ಮಂಡಳಿ ಇಡ್ತೀರಿ. ಅವಾಗಲೇ ಅದರಲ್ಲಿ ರೆಕ್ಟಿಫಿಕೇಶನ್ ಕೂಡ ಆಗಿರುತ್ತೆ. ಅದರಲ್ಲಿ ಕಾಣಿಸಿರುವಂತಹ ಯಾವುದೇ ಲೋಪಗಳಿದ್ರೆ, ನ್ಯೂನತೆಗಳಿದ್ರೆ ಅವುಗಳನ್ನ ಏನ್ ಲೋಪದಗಳು, ದೋಷಗಳು ಏನ್ ಇದಾಗಿದೆ, ಯಾರಿಂದ ಆಗಿದೆ, ಅದನ್ನ ಯಾವ ರೀತಿಯ ಕ್ರಮಗಳು ವಹಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಕ್ರಮಗಳನ್ನ ಯೋಚಿಸ್ಬೇಕು. ಅಂತಹ ಏನಾದ್ರೂ ನ್ಯೂನತೆಗಳು ಈಗಾಗಲೇ ಸರಿಪಡಿಸಿದ್ರೆ ಓಕೆ, ಸರಿಪಡದೆ ಹೋದ್ರೆ ಅದನ್ನ ಯಾರಿಗಾರು ಸರಿಪಡಿಸ್ಲಿಕ್ಕೆ ಯೋಜಿಸ್ಬೇಕು, ಅಂದ್ರೆ ಡೆಲಿಗೇಟ್ ಮಾಡ್ಬೇಕು ಅಂತದನ್ನೆಲ್ಲ ಸರಿಪಡಿಸಿ ಅಂತ. ಹಾಗೆ ಲೋಪಗಳನ್ನ ಯಾರಿಗೋ ಇಂಟ್ರೆಸ್ಟ್ ಮಾಡಿದೀವಿ, ಮುಂದಿನ ಮೀಟಿಂಗ್ ನಲ್ಲಿ ಅವುಗಳು ಪರಿಹಾರ ಆಗಿರೋದನ್ನ ದೃಢೀಕರಿಸ್ಕೊಳ್ಬೇಕು. ಸುಮ್ಮನೆ ಲೋಪಗಳಾಗಿದ್ನಲ್ಲ ನೀನ್ ಸರಿ ಮಾಡಿದಾರ ಇಲ್ಲೋ ಅನ್ನೋದನ್ನ ನೀವು ದೃಢೀಕರಿಸ್ಕೊಳ್ಬೇಕು. ಮುಂದುವರಿದ ಲೋಪಗಳನ್ನ ಸರಿಪಡಿಸಲಾಗಿದೆಯಾ, ಮತ್ತೆ ಮುಂದೆ ಅಂತದ್ದು ಆಗದಿದ್ದಂಗೆ ಏನ್ ಕ್ರಮ ಇಡಬೇಕು. ನಾವು ಮಾಡ್ತಾ ಇರ್ತೀವಿ ಲೋಪಗಳನ್ನ, ಅವರು ತೋರಿಸ್ತಾ ಇರ್ತಾರೆ, ನಾವು ಸರಿಪಡಿಸ್ತಾ ಇರ್ತೀವಿ. ಇದೇ ನಮ್ಮ ಪ್ರಕ್ರಿಯೆನ, ಅಥವಾ ಒಮ್ಮೆ ಗುರುತಿಸಿದ ಲೋಪ ಮತ್ತೊಮ್ಮೆ ಸಂಭವಿಸುವುದಿಲ್ಲ, ಅದು ರಿಪೀಟ್ ಆಗೋದಿಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಬೇಕು. ಹಾಗಾಗಿ ಒಮ್ಮೆ ಕಾಣಿಸಿದ ಲೋಪಗಳು ಪುನರಾವರ್ತನೆ ಆಗೋದಿಲ್ಲ, ಇಟ್ ವಿಲ್ ನಾಟ್ ರಿಪೀಟ್ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆಗೆ ತಪ್ಪಾಗಿ ದಾಖಲೆಗಳನ್ನ ನಿರ್ವಹಿಸಲಾಗ್ತಾ ಇದೆ. ಒಂದು ದಾಖಲಾತಿ ನಿರ್ವಹಣೆಯನ್ನ ಕಂಪ್ಯೂಟರೈಸ್ ಮಾಡಬೇಕು, ಅಥವಾ ಆ ದಾಖಲೆಗಳ ನಿರ್ವಹಣೆ ಜವಾಬ್ದಾರಿಯನ್ನು ಬೇರೆಯವರಿಗೆ ಕೊಡಬೇಕು. ಹಾಗೆ ಅನೇಕ ಸಂಗತಿಗಳು ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬೇಕಾದಷ್ಟಿದೆ, ಯಾವ ನ್ಯೂನತೆಗಳು, ಲೋಪದೋಷಗಳು. ಹಾಗಾಗಿ ಅಂತಹ ಏನಾದ್ರೂ ಇದಿದ್ರೆ, ಇನ್ನು ಸಣ್ಣ ಪುಟ್ಟ ಲೋಪಗಳಲ್ಲದೆ ದೊಡ್ಡ ಲೋಪಗಳಾಗಿದೆ, ಗಂಭೀರ ಲೋಪಗಳಿದೆ ಅಂದ್ರೆ ಅವುಗಳ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸ್ಬೇಕು. ಎಲ್ಲೋ ಒಂದ್ ಕಡೆಗೆ ನಮ್ಮಲ್ಲಿ ಗಂಭೀರ ಲೋಪಗಳಾಗಿದೆ, ಮೋಸಕ್ಕೆ ಅದು ಇದಾಗತ್ತೆ, ಮುಂದೆ ಮೋಸಗಳಿಗೆ ಅನುಕೂಲ ಮಾಡ್ಕೊಡತ್ತೆ, ಅಥವಾ ಎಲ್ಲೋ ಗೊತ್ತಿದ್ದು ಮಾಡಿದಾನೆ, ಬೇಕಂತಲೇ ಮಾಡಿದಾನೆ, ಆ ರೀತಿಯಲ್ಲಿದ್ರೆ ಅದ್ರ ಬಗ್ಗೆ ಏನು ಇದ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಬೇಕು. ಅಮೂಲಾಗ್ರವಾಗಿ ಅದು ಯಾಕಾಯ್ತು, ಯಾರಿಂದ ಆಯ್ತು, ಹೇಗಾಯ್ತು, ಎಷ್ಟೊತ್ತಿಗಾಯ್ತು, ಅದ್ರ ಪರಿಣಾಮ ಏನು, ಎಲ್ಲದನ್ನು ಪೂರ್ತಿಯಾಗಿ ನೋಡ್ಬೇಕಾಗತ್ತೆ. ಲೋಪಗಳ ಮೂಲ, ಕಾರಣ, ಸ್ವರೂಪ, ಕಾರಣಕರ್ತರು, ಪರಿಹಾರಗಳು, ಮುಂಜಾಗ್ರತಾ ಕ್ರಮಗಳು, ಇದಿಷ್ಟನ್ನು 1 by 1 ನೋಡ್ಕೊಂಡು ಅದು ಮರುಕಳಿಸಿದಂತೆ ಕ್ರಮ ಇಡಲಿಕ್ಕೆ ಪ್ರಕ್ರಿಯೆ. ಲೋಪಗಳು ಬೇರೆ, ಗಂಭೀರ ಪರಿಣಾಮವಿರುವಂತಹ ಲೋಪಗಳು ಬೇರೆ. ಹಾಗಾಗಿ ಈ ಸಮವರ್ತಿ ಲೆಕ್ಕ ಪರಿಶೋಧನಾ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತ ಈ ಲೆಕ್ಕ ಪರಿಶೋಧನಾ ವರದಿನ ವಾರ್ಷಿಕ ಇದರಲ್ಲಿ
ವಾರ್ಷಿಕ ಸಭೆಯಲ್ಲಿ ಇಡಬೇಕಾ? ಖಂಡಿತ ಅಗತ್ಯ ಇಲ್ಲ. ಈ ಸಮವರ್ತಿ ಲೆಕ್ಕ ಪರಿಶೋಧನಾ ಆಂತರಿಕ ಲೆಕ್ಕ ಪರಿಶೋಧಕರನ್ನ ನೀವು ಶಾಸನಾತ್ಮಕವಾಗಿ ಪರಿಗಣಿಸಿದ್ರೆ, ಅಂದ್ರೆ ಶಾಸನಾತ್ಮಕವಾಗಿ ಸೌಹಾರ್ದ ಸಹಕಾರಿಗಳಲ್ಲಿ ಶಾಸನಾತ್ಮಕವಾಗಿ ಆಂತರಿಕ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳ್ಬೇಕು ಅಂತಿದೆ. ಆವಾಗ ನೀವು ಅಲ್ಲಿಯ ಗಮನಕ್ಕೆ ತರಬೇಕು, ಆ ವರದಿಯನ್ನ ನಾವು ಸಾಮಾನ್ಯ ಸಭೆಯಲ್ಲಿ ಮಂಡಿಸ್ಬೇಕು. ಇದು ವಾರ್ಷಿಕ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಂಡಿಸುವ ಅಗತ್ಯ ಇಲ್ಲ. ಅದ್ರಲ್ಲಿ ಏನೇನ್ ಮಾಡಿದೀವಿ, ಏನೇನ್ ಲೋಪದೋಷಗಳು ಮಾಡ್ಕೊಂಡಿದೀವಿ ಅನ್ನೋದನ್ನ ಅಲ್ಲಿ ಮಂಡಿಸ್ಲೇಬೇಕಾ? ಖಂಡಿತ ಇಲ್ಲ. ಮಾಡಬಾರ್ದಾ? ಅದು ನಿಮ್ ಇಷ್ಟ. ನಾವು ಜಾಸ್ತಿ ಪಾರದರ್ಶಕವಾಗಿದೀವಿ ಅಂತ ಇಂತಿಂತ ಲೋಪಗಳಾಗಿತ್ತು ಅದನ್ನ ತೀರ್ಸ್ಕೊಂಡ್ವಿ ಅಂತ ಹೇಳಿದ್ರೆ ಉದ್ದಕ್ಕೆ ಅದ್ರ ವರದಿ ಕೊಡ್ತೀವಿ ಅಂದ್ರೆ ಅದು ನಿಮ್ ಇಷ್ಟ, ಮಾಡ್ಬೋದು. ಮಾಡಬಾರ್ದು ಅಂತಿಲ್ಲ, ಆದ್ರೆ ಮಾಡ್ಲೇಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ಅನುಪಾಲನಾ ವರದಿಯನ್ನು ಕೊಡ್ಲಿಕ್ಕೆ ಬೇಕಾಗಿಲ್ಲ. ಅಂದ್ರೆ ಏನಂದ್ರೆ ಈ ಸಮವರ್ತಿ ಲೆಕ್ಕ ಪರಿಶೋಧನ ನಾವೇ ಮಾಡ್ಕೊಳ್ಳುವಂತ ಸೆಲ್ಫ್ ಡಿಸಿಪ್ಲಿನ್ಡ್ ಮೆಕ್ಯಾನಿಸಮ್. ನಮಗೆ ನಾವೇ ಸರಿ ಮಾಡಿಸ್ಕೊಳ್ಳುವಂತಹ ನಮ್ಮ ತೀರ್ಮಾನಗಳನ್ನ ನಾವೇ ಪರಿಶೀಲನೆ ಮಾಡಿಸ್ಲಿಕ್ಕೆ ಹೋಗಿಕೊಂಡಂತ ಇಟ್ಸ್ ಎ ವಾಲಂಟರಿ ಮೆಜರ್, ಟೋಟಲಿ ವಾಲಂಟರಿ. ಅಂದ್ರೆ ನಮ್ಮ ಸಂಸ್ಥೆ ಆಗು ಹೋಗುಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋಣ ಅನ್ನೋ ಒಂದು ಇಂಟರ್ನಲ್ ಮೆಷರ್ ಇದು. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಮೆಷರ್ಸ್ ಇಲ್ಲ. ಆದ್ರೆ ಅತಿ ಹೆಚ್ಚು ಸಂಸ್ಥೆಗಳು ಇದನ್ನ ಅಳವಡಿಸ್ಕೊಳ್ತಾ ಇದ್ದಾವೆ, ಅದರಲ್ಲೂ ದೊಡ್ಡ ದೊಡ್ಡ ಸಂಸ್ಥೆಗಳು ಇದನ್ನ ಅಳವಡಿಸ್ಕೊಳ್ತಾ ಇದ್ದಾವೆ. ಯಾಕೆಂದ್ರೆ ನಮ್ಮ ಕೈ ಮೀರಿದ ನಂತರ ಅದರ ವಸೂಲಾತಿ ಪ್ರಕ್ರಿಯೆ ಅಥವಾ ಅದರ ರಿಪೇರಿ ಪ್ರಕ್ರಿಯೆ ಅಥವಾ ಅದರ ಮೇಲೆ ಕ್ರಮ ತಗೊಳ್ಳುವಂತ ಪ್ರಕ್ರಿಯೆ ದುಬಾರಿ. ಎರಡು ರೀತಿಯಲ್ಲಿ ದುಬಾರಿ. ಒಂದು, ಆ ಪ್ರಕ್ರಿಯೆನೇ ಒಂಥರ ನೆಗೆಟಿವ್ ಆಸ್ಪೆಕ್ಟ್. ಅದು ಯಾರ್ದೋ ಒಬ್ಬ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡ್ಬೇಕು, ಅವ್ರ ಮೇಲೆ ಇಡಬೇಕು, ಅದನ್ನು ಇಲಾಖೆಗೆ ಹೇಳಬೇಕು, ಅವರಿಂದ ಕ್ರಮ, ತುಂಬಾ ಒಂಥರ ಮಾನಸಿಕವಾಗಿ ಹಿಂಸೆ ಕೊಡುವಂತ ವಿಚಾರ. ಎರಡನೆಯದು, ಆ ರೀತಿಯ ಇದ್ರಿಗಿಂತ ನಾವು ಸೆಲ್ಫ್ ರಿಟ್ರೆಂಟ್ ಆಗಿದ್ದೀವಿ, ನಾವು ನಮ್ಮನ್ನ ಇಂಟರ್ನಲ್ ಕಂಟ್ರೋಲ್ ಮೆಕ್ಯಾನಿಸಮ್ ಚೆನ್ನಾಗಿ ಇಟ್ಕೊಂಡಿದೀವಿ ಅಂದ್ರೆ ಎಲ್ಲ ಸಿಬ್ಬಂದಿಗಳಿಗೂ ಒಂದು ವಾರ್ನಿಂಗ್ ಆಗುತ್ತೆ. ಯಾರು ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿಯ ವರ್ಕ್ ಕಲ್ಚರ್ ಬಿಲ್ಡಪ್ ಆಗತ್ತೆ, ಕಾರ್ಯ ಸಂಸ್ಕೃತಿಯನ್ನ ಇಂಪ್ರೂವ್ ಮಾಡತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ, ಸರಿಸುಮಾರು 52 ನಿಮಿಷಗಳ ಕಾಲ ಸಮವರ್ತಿ ಲೆಕ್ಕ ಪರಿಶೋಧನಾ ವರದಿಯ ಬಗ್ಗೆ ನಾವು ವಿಚಾರ ಮಾಡಿದ್ವಿ. ಇಲ್ಲ, ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭರಾತ್ರಿಯನ್ನು ಕೋರ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಸಹಕಾರ.